ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಈಗಾಗಲೇ ನಾನು 2023ರಲ್ಲಿ ನಡೆದತಕ್ಕಂಥ 2 ಕ್ವಶನ್ ಪೇಪರ್ಗಳನ್ನು, ಗ್ರೂಪ್ ಬಿ ಕ್ವಶನ್ ಪೇಪರ್ಗಳನ್ನು ಈಗಾಗಲೇ ಸಾಲ್ವ್ ಮಾಡಿದ್ದೀನಿ. ಇವತ್ತು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಪೇಪರ್ನ 25/5/2023ರಂದು ನಡೆದಿರ್ತಕ್ಕಂಥ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ HK ವಿಭಾಗದ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬಾ ಬಹಳ ಖುಷಿ ಕೊಡ್ತಕ್ಕಂಥ ಮತ್ತು ಈಸಿ ಇರತಕ್ಕಂಥ ಕ್ವಶನ್ಗಳು ಈ ಒಂದು ಕ್ವಶನ್ ಪೇಪರ್ ಇದಾವೆ. ಎಲ್ಲಾ ಕ್ವಶನ್ಗಳನ್ನ ಇವತ್ತು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ದಯವಿಟ್ಟು ಕೇವಲ ಗ್ರೂಪ್ ಬಿ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋ ಅಲ್ಲ, ಬಟ್ ಗ್ರೂಪ್ ಬಿ ಕ್ವಶನ್ ಪೇಪರ್ ಇದೆ, ಬಟ್ ಇದನ್ನು ಎಲ್ಲರೂ ನೋಡತಕ್ಕಂಥ, ಎಲ್ಲರೂ ನೋಡಲೇಬೇಕಾಗಿರ್ತಕ್ಕಂಥ ಕ್ವಶನ್ಗಳು. ಅದಕ್ಕೋಸ್ಕರ ಇಲ್ಲಿ ಬರ್ತಕ್ಕಂಥ 16 ಕ್ವಶನ್ಗಳನ್ನು ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇದು ಗ್ರೂಪ್ ಬಿ ಅಷ್ಟೇ ಅಂತಲ್ಲ, ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ನೋಡ್ಕೊಳ್ಬಹುದು. ಕ್ಲಿಯರ್? ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 1. ಒಂದು ಸಂಖ್ಯೆಯ 4ನೇ 1 ಭಾಗವು 75 ಆದರೆ ಆ ಸಂಖ್ಯೆಯ 60% ಎಷ್ಟಾಗುತ್ತದೆ? ನೋಡ್ರಿ, ಸಿಂಪಲ್ ಇದೆಲ್ಲ ಕ್ವಶನ್. ಒಂದು ಸಂಖ್ಯೆನ 4 ಭಾಗ ಮಾಡಿ ಅದರಲ್ಲಿ 1 ಭಾಗ 1/4, ಹೌದು ತಾನೆ? 4 ಭಾಗ ಮಾಡಿ ಅದರಲ್ಲಿ 1 ಭಾಗ ಎಷ್ಟಾಗುತ್ತಂತೆ? 75 ಆಗುತ್ತಂತೆ. ಹಾಗಾದ್ರೆ ಆ ಸಂಖ್ಯೆ ಯಾವುದಂತ ನಾವು ಕಂಡುಹಿಡ್ಕೊಳ್ಬೇಕು ಮೊದಲು. ಆಮೇಲೆ ಏನ್ ಮಾಡ್ಬೇಕು? ಸಿಕ್ಕಿರ್ತ ಸಂಖ್ಯೆಯ 60% ಎಷ್ಟಾಗುತ್ತಂತೆ ಕ್ವಶನ್ ಕೇಳಿದ್ದಾರೆ. ಅದನ್ನ ಆಮೇಲೆ ನೋಡೋಣ. ಮೊದಲು ಆ ಸಂಖ್ಯೆ ಯಾವುದು? ಯಾವ ಸಂಖ್ಯೆಯನ್ನ 4 ಭಾಗ ಮಾಡಿ ಅದರಲ್ಲಿ 1 ಭಾಗ 75 ಆಗುತ್ತೆ? ಸಿಂಪಲ್. 1/4 = 75. ಒಂದು ಬೇರೆ ಲಾಜಿಕಲ್ ಹೇಳ್ಬಿಡ್ತೀನಿ. ಇಲ್ಲಿ ಸಿಂಪಲ್ ಇದೆ. 4ರಲ್ಲಿ 1 ಭಾಗ 75. ಇಲ್ಲಿ ಒಂದು 4 ಭಾಗ ಮಾಡ್ತೀನಿ ನಾನು. ಒಂದು ಯಾವುದೋ ಒಂದನ್ನು ಭಾಗ 4 ಭಾಗ ಮಾಡಿದ್ದೀನಿ, ಹೌದಾ? ಎಸ್, 2 ಭಾಗ 4 ಭಾಗ ಅದು. ಅವ್ರು ಹೇಳಿದ್ದಾರೆ 4ರಲ್ಲಿ 1 ಭಾಗ 75. ಇದೆಷ್ಟಂತ? 75. ಹಾಗಾದ್ರೆ ಕಂಪ್ಲೀಟ್ 1 ತಾನೆ. ಹಾಗಾದ್ರೆ ಇದು 75 ಇದ್ರೆ ಇದು 75, ನೆಕ್ಸ್ಟ್ ಇದು 75, ಇದು 75 ಇರುತ್ತೆ. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ಈ ಸಂಖ್ಯೆ? 75 75 150, ಇದೊಂದು 150. ಆ ಸಂಖ್ಯೆ ಎಷ್ಟಾಯ್ತು? 300 ಆಯ್ತು. ಲೆಕ್ಕ ಮಾಡದೇ ಬೇಕಾಗಿಲ್ಲ ನೋಡ್ರಿ ನಾವು. ಆ ಸಂಖ್ಯೆ ಎಷ್ಟಾಯ್ತು? 300 ಆಯ್ತು. ಹಾಗಾದ್ರೆ ಈ 300ರಲ್ಲಿ 60% ಎಷ್ಟಾಗುತ್ತೆ? 6 3 18 180 ಆಗುತ್ತೆ. ಎಷ್ಟು ಈಸಿಯಾಗಿ ಉತ್ತರಿಸ್ಬೋದು ನಾವು. ಎಸ್, ಇದು ನಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ವಿ. ಎಸ್, ಈಗ ನೋಡ್ರಿ ಈಗ 300 ಹೆಂಗ್ ಬರುತ್ತೆ ನೋಡ್ರಿ. 4ರಲ್ಲಿ 1 ಭಾಗ 75. ಹಾಗಾದ್ರೆ 1 ಭಾಗ ಇಸ್ಕೊಟ್ಟು ಎಷ್ಟಾಗುತ್ತೆ? 1 = 75. ಈ 4 ಈ 75ಕ್ಕೆ ಬಂದು ಗುಣಾಕಾರ ಆಗುತ್ತೆ, ಹೌದಾ? ಹಾಗಾದ್ರೆ ಒಂದು ರೇಷಿಯೋ ಅನ್ಕೊಳ್ರಿ. ಒಂದು ರೇಷಿಯೋ ಇಕ್ವಲ್ ಎಷ್ಟಾಯ್ತು ನೋಡ್ರಿ? 4 5 20, ಕೈಲ ಬಂತು 2, 4 7 28, 2 30. 300 ಬಂತ. ಒಂದು ರೇಷಿಯೋ ಇಕ್ವಲ್ 300 ಅಂದ್ರೆ ಆ ಸಂಖ್ಯೆ ಏನು? 300. ಇಲ್ಲಿ 1 ಇದಿಲ್ಲ, 2 ತಂದ್ರೆ ಮತ್ತೆ 2ನ್ನ ಡಿವೈಡ್ ಮಾಡ್ಬೇಕಾಗುತ್ತೆ, ಹೌದಾ? ಇಲ್ಲಿ 1 ಅಂದ್ರೆ ಒಂದು ರೇಷಿಯೋ ಇಕ್ವಲ್ 300 ಅಂತ ಬಂತು. ಹಾಗಾದ್ರೆ ಆ ಸಂಖ್ಯೆ ಎಷ್ಟು? ಈ 300 ಅಂತ ಬಂತು. ನೋಡ್ರಿ, ಲೆಕ್ಕ ಮಾಡಿದ್ರೆ ಈ ರೀತಿ ಮಾಡಬೇಕು ನಾವು. ನಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನೋಡಿ, ಎಕ್ಸಾಮ್ ಅಲ್ಲಿ ಕುಂತಾಗ ಬೇರೆ ಬೇರೆ ತರನಾಗಿ ವಿಚಾರಗಳು ಬರ್ತವೆ ತಲೆಯಲ್ಲಿ. ಎಸ್, ಈ ರೀತಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಸಿಗುತ್ತೆ. ಈಗ 300ರ 60%, 300ರ 60% ಅಂದಾಗ 60/100, ಹೌದಾ? ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಉಳಿದಿರ್ತಕ್ಕಂಥದ್ದು 3 ಮತ್ತು 60. 3 6ರಲ್ಲಿ ಎಷ್ಟಾಗುತ್ತೆ? 18 ಆಯ್ತು. ಇದು ಒಂದು 0. ಹಾಗಾದ್ರೆ ಆ ಸಂಖ್ಯೆಯ 60% ಎಷ್ಟಾಗುತ್ತೆ? 180 ಇಸ್ ರೈಟ್ ಆನ್ಸರ್. ನೋಡಿ, ಹೆಂಗಾದ್ರೂ ನೋಡಿ, ಸಿಂಪಲ್ ಆಗಿ ನಾವು ಮಾಡ್ಕೊಂಡ್ಬಿಟ್ವಿ. ಕ್ಲಿಯರ್ ಆಯ್ತು? ಅರ್ಥ ಆಯ್ತು ಸ್ನೇಹಿತರೆ? ದಯವಿಟ್ಟು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತದೆ ಎಲ್ಲರೂ ನೋಡ್ಬೋದು. ಕೆಲವೊಬ್ರು ಸರ್ ಗ್ರೂಪ್ ಬಿ ಗೆ ಸಪರೇಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿ, ಗ್ರೂಪ್ ಸಿ ಗೆ ಸಪರೇಟು, PSC ಗೆ ಸಪರೇಟು. ಯಾಕೆ PCಯಲ್ಲಿ ಕೇಳಲ್ಲಿ ಕ್ವಶನ್ಗಳನ್ನ? PSಯಲ್ಲಿ ಈ ಕ್ವಶನ್ಗಳನ್ನ ಕೇಳಿಲ್ವಾ? ಹೌದಾ? SSC GDಗಳಲ್ಲಿ ಕೇಳ್ತಾ ಇದ್ದಾನೆ. ಎಲ್ಲರೂ ಈವನ್ ಎಲ್ಲಾ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥವ್ರು ಲೆವೆಲ್ಗಳು ಮಾತ್ರ ಚೇಂಜಸ್ ಆಗ್ತಾ ಇರ್ತವೆ. ಬಟ್ ಇವೆಲ್ಲ ಬೇಸಿಕ್ ಅಂತ ಅನ್ಕೊಂಡ್ರು ಕೂಡ ಲೆವೆಲ್ 4 ಲೆವೆಲ್ 5 ಕ್ವಶನ್ಗಳು ಇಂಥ ಗೊತ್ತಿದ್ರೆ, ಬೇಸಿಕ್ ಗೊತ್ತಿದ್ರೆ ಲೆವೆಲ್ ಮುಂದಿರ್ತಕ್ಕಂಥ ಕ್ವಶನ್ಗಳನ್ನ ನೀವು ಈಸಿಯಾಗಿ ಬಿಡಿಸ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಿದ್ದು? ಎಸ್, ಮುಂದಿನ ಕ್ವಶನ್ 2. ಒಬ್ಬ ವ್ಯಕ್ತಿಯ ಆದಾಯ ಮತ್ತು ವೆಚ್ಚದ ಅನುಪಾತವು 13:11 ಇದೆ. ನೋಡ್ರಿ, ಆದಾಯ ಮತ್ತು ವೆಚ್ಚದ ಅನುಪಾತ 13:11.
ನೋಡ್ರಿ 13ರಷ್ಟು ಇನ್ಕಮ್ ಇದೆ, ಆದಾಯ, ಖರ್ಚು 11ರಷ್ಟು ಮಾಡಿದ್ದಾನೆ. ಹೌದಾ? 13ರಷ್ಟು ಇನ್ಕಮ್ ಬಂದಿದೆ, 11ರಷ್ಟು ಏನ್ ಮಾಡಿದಾನೆ? ವೆಚ್ಚ ಮಾಡಿದ್ದಾನೆ. ಹಾಗಾದ್ರೆ ಉಳಿತಾಯ ನಿಮಗೆ ಗೊತ್ತಾಯ್ತು. ನಿಮ್ಗೆ ಎಷ್ಟು ಉಳಿತಾಯ ಆಯ್ತು? 2 ಯೂನಿಟ್ನಷ್ಟು ಉಳಿತಾಯ ಆಗುತ್ತೆ. ನೋಡೋಣ ಮುಂದೆ ಕ್ವಶನ್ ಏನ್ ಕೇಳಿದ್ದಾರೆ. ಹಾಗಾದ್ರೆ ಪ್ರತಿ ವರ್ಷಕ್ಕೆ 12,000 ರೂಪಾಯಿಗಳನ್ನ ಉಳಿತಾಯ ಮಾಡಿದರೆ ಅವನ ಮಾಸಿಕ ಆದಾಯ ಎಷ್ಟು? ಉಳಿತಾಯ ಕೊಟ್ಬಿಟ್ಟಿದ್ದೀನಿ. ಈಗಾಗಲೇ ನಾನು 11ರಷ್ಟು ಆದಾಯ ಬಂತು, 13ರಷ್ಟು ಆದಾಯ ಬಂತು, 11ರಷ್ಟು ವೆಚ್ಚ ಆಯ್ತಂದ್ರೆ ಉಳಿತಾಯ ಸೇವಿಂಗ್ ಎಷ್ಟಾಯ್ತು? ಈಗ 2 ಯೂನಿಟ್ನಷ್ಟು ಸೇವಿಂಗ್ ಆಯ್ತು. 2 ಯೂನಿಟ್ ಸೇವಿಂಗ್ ಆಯ್ತು. ಹಾಗಾದ್ರೆ ಈ ವ್ಯಕ್ತಿ 1 ವರ್ಷಕ್ಕೆ 12,000 ರೂಪಾಯಿಗಳನ್ನ ಇನ್ನು ಉಳಿತಾಯ ಮಾಡ್ತಾನಂತೆ. 12,000 ರೂಪಾಯಿಗಳನ್ನ 1 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಉಳಿಸ್ತಾ ಇದ್ದಾನೆ. ರೇಷಿಯೋದಲ್ಲಿ ಉಳಿಸ್ತಕ್ಕಂಥದ್ದು 2 ರೇಷಿಯೋ. ಹಾಗಾದ್ರೆ 1 ವರ್ಷಕ್ಕೆ ಉಳಿಸಿರ್ತಕ್ಕಂಥದ್ದು 12,000. ಹಾಗಾದ್ರೆ 1 ತಿಂಗಳಿಗೆ ಎಷ್ಟು ಉಳಿತಾಯ ಮಾಡ್ತಾನೆ ನೋಡ್ಕೊಳ್ಬೇಕು. ಈಗ 1 ತಿಂಗಳಿಗೆ ಎಷ್ಟು? ಹಾಗಾದ್ರೆ 1 ವರ್ಷ 12 ತಿಂಗಳು ತಾನೆ. ಹಾಗಾದ್ರೆ 12 ಡಿವೈಡ್ ಮಾಡಿದ್ರೆ 1 ವರ್ಷಕ್ಕೆ ಎಷ್ಟು ಉಳಿತಾಯ, 1 ತಿಂಗಳಿಗೆ ಎಷ್ಟು ಉಳಿತಾಯ ಅಂತಕ್ಕಂಥದ್ದು ಗೊತ್ತಾಗುತ್ತೆ. 12 ಒಂದಲ್ಲಿ 12, ಇಲ್ಲಿ ಕೂಡ 12 ಒಂದಲ್ಲಿ 12, ಮುಂದೆ 0. 1 ತಿಂಗಳಿಗೆ ಎಷ್ಟು ಉಳಿತಾಯ ಮಾಡಿದ? 1,000 ರೂಪಾಯಿಗಳನ್ನ ಉಳಿತಾಯ ಮಾಡಿದ. ಹಾಗಾದ್ರೆ ಇಲ್ಲಿ 2 ರೇಷಿಯೋ ಅಂತಿದಲ್ಲ, ಹಾಗಾದ್ರೆ 2 ರೇಷಿಯೋ ಈಸ್ ಈಕ್ವಲ್ ಟು ಎಷ್ಟು? 1,000 ಈಸ್ ದ ರೈಟ್ ಆನ್ಸರ್. ಮುಗಿದ ಹೋಯ್ತು. ಉಳಿತಾಯ ತಾನೆ. 1 ತಿಂಗಳಿಗೆ 1,000 ಉಳಿಸಿದ. ಹಾಗಾದ್ರೆ 12 ತಿಂಗಳಿಗೆ 12,000 ಉಳಿಸಿದ. ಇದು 1 ತಿಂಗಳ ಸ್ಯಾಲ್ರಿ, 1 ತಿಂಗಳ ವೆಚ್ಚ, 1 ತಿಂಗಳ ಉಳಿತಾಯ. ಕ್ಲಿಯರ್ ಆಯ್ತಾ ಇದು? ಎಸ್. ಕ್ವಶನ್ ಏನ್ ಕೇಳಿದ್ರೆ, ಹಾಗಾದ್ರೆ ಆತನ ಮಾಸಿಕ ಆದಾಯ ಎಷ್ಟು? ಮಾಸಿಕ ಆದಾಯ ಇಷ್ಟಿದೆ ನೋಡ್ರಿ. ಇದು 2 ರೇಷಿಯೋ ಈಸ್ ಈಕ್ವಲ್ ಟು 1,000 ಆದ್ರೆ 13 ರೇಷಿಯೋ ಈಕ್ವಲ್ ಟು ಎಷ್ಟು? ಅಷ್ಟೇ ಸಿಂಪಲ್ ನೋಡ್ರಿ. ಏನು? 2 ರೇಷಿಯೋ ಈಕ್ವಲ್ ಟು 1,000 ಆದ್ರೆ ನೋಡ್ರಿ ಹಿಂಗ್ ಹಚ್ಕೊಳ್ಬೇಕನ್ನ. 2 ರೇಷಿಯೋ ಈಕ್ವಲ್ ಟು 1,000 ನಾವು ಕಂಡುಹಿಡಬೇಕಾದ ಅಮೌಂಟ್ ತಾನೆ, ರೇಷಿಯೋ ಅಲ್ಲ. ನಮಗೆ ರೇಷಿಯೋ ಗೊತ್ತಿದೆ, 2 ರೇಷಿಯೋ 13 ರೇಷಿಯೋ. ಕಂಡುಹಿಡಬೇಕಾದ ಅಮೌಂಟ್ ಮೇಲೆ ಹಚ್ಕೊಳ್ಬೇಕು. 2 ರೇಷಿಯೋ ಈಕ್ವಲ್ ಟು 1,000 ಆದ್ರೆ 13 ರೇಷಿಯೋ ಈಕ್ವಲ್ ಟು ಎಷ್ಟು? ಒಂದ್ ವೇಳೆ ವೆಚ್ಚ ಕೇಳಿದ್ರೆ 11 ರೇಷಿಯೋ ಈಕ್ವಲ್ ಟು ಎಷ್ಟು ಅಂತ ಹಚ್ಕೊಳ್ಬೇಕು. ಎಸ್. ಈಗ ನೋಡ್ರಿ 2 ಒಂದಲ್ಲಿ 2, 2 5 10, ಮುಂದೆ 2 0. ಕ್ಲಿಯರ್ ಆಯ್ತದು? 13 5 ಎಷ್ಟಾಗುತ್ತೆ? 65, ಮುಂದೆ 2 0 ಅದಾವು, 2 0. ಹಾಗಾದ್ರೆ ಅವನ ಮಾಸಿಕ ವೇತನ ಎಷ್ಟು? 6,500 ರೂಪಾಯಿ. ನೋಡ್ರಿ ಸಿಂಪಲ್. ಒಂದ್ ವೇಳೆ ವೆಚ್ಚ ಎಷ್ಟು ಮಾಡ್ತಾನಂತ ಕೇಳಿದ್ರ ಅಂತ ಇಟ್ಕೊಳ್ರಿ. ಉಳಿತಾಯ 1,000 ರೂಪಾಯಿ ಮಾಡಿದ್ದಾನೆ. ಉಳಿತಾಯ 1,000 ಮಾಡಿದ್ದಾನೆ. ಹಾಗಾದ್ರೆ 6,000ದಲ್ಲಿ 1,000 ತೆಗೆದ್ರೆ ಉಳಿದಿರ್ತಕ್ಕಂಥ 5,500 ರೂಪಾಯಿ ಏನ್ ಮಾಡಿದ್ದಾನೆ? ಖರ್ಚು ಮಾಡಿದ್ದಾನೆ ಅಂತ ಅರ್ಥ. ಹೌದಾನೆ? ಇವೆರಡು ಸೇರಿಸಿ 6,500 ಆಗುತ್ತಾ? ನೋಡ್ರಿ 11ರಷ್ಟು ಅಂತ ಅಂದಾಗ 5,500, 2ರಷ್ಟು ಅಂದಾಗ 1,000, 13ರಷ್ಟು ಟೋಟಲ್ ಇನ್ಕಮ್ ಸ್ಯಾಲ್ರಿ. ಇದು ಸ್ಯಾಲ್ರಿ, ಇದು ಖರ್ಚು ಮಾಡಿದ್ದು, ಇದು ಉಳಿತಾಯ ಮಾಡಿದ್ದು. ಕ್ಲಿಯರ್ ಆಯ್ತು? ಎಸ್. ಇದನ್ನ ಹಚ್ಕೊಳ್ಳೋದು ಕರೆಕ್ಟ್ ಆಗಿ ಗೊತ್ತಿರಬೇಕು. ಎಸ್ ಸರ್, ನಮಗೆ ಇದು ಕನ್ಫ್ಯೂಷನ್ ಆಗುತ್ತೆ, ಹಚ್ಕೊಳ್ಳಕ್ಕೆ ಬರಲ್ಲ ಅಂತ ಅಂದ್ಕೊಳ್ಳಿ. ಇನ್ನು ಹೆಂಗೆ ಹಚ್ಕೊಳ್ಬೇಕಂದ್ರೆ 2 ರೇಷಿಯೋ ಈಕ್ವಲ್ ಟು 1,000 ಆಯ್ತು. 2 ರೇಷಿಯೋ ಈಕ್ವಲ್ ಟು 1,000. ಹೌದಾ? ಇಷ್ಟ ಹಚ್ಕೊಳ್ತೀವಿ ನಾವು. ಎಸ್. ನಾವು ಕಂಡುಹಿಡಬೇಕು 13 ತಾನೆ. 13 ರೇಷಿಯೋ ಈಕ್ವಲ್ ಟು ಎಷ್ಟು? ಹಿಂಗೆ ಹಚ್ಕೊಳ್ರಲ್ಲ ಅಂದ್ರೆ ಈಗ ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪಲ್ ಮಾಡ್ಬೇಕು. ಇದಕ್ಕಿಂತ ಗುಣಾಕಾರ ಮಾಡಬೇಕು, ಇದಕ್ಕಿಂತ ಗುಣಾಕಾರ ಮಾಡಬೇಕು. ನೋಡ್ರಿ 1000 ಗುಣಾಕಾರ ಮಾಡಿನ, 1000 ಗುಣಾಕಾರ ಮಾಡಿನ, ಡಿವೈಡೆಡ್ ಬೈ 2. ಈ ಎಕ್ಸ್ ಏನಿರುತ್ತೆ, ಎಕ್ಸ್ ಇಸ್ ಈಕ್ವಲ್ ಇರುತ್ತೆ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಅಂತಾನೆ ಬರುತ್ತೆ ಅದು. ಹೌದಾ? ಎಕ್ಸ್ ಇಸ್ ಈಕ್ವಲ್ ಟು 6,500, ಎಕ್ಸ್ ಇಸ್ ಈಕ್ವಲ್ ಟು ಹಿಂಗತ್ತೆ ಮುಂದೆ ಇರ್ತದೆ. ಕ್ಲಿಯರ್ ಆಯ್ತು? ನಿಮ್ಗೆ ಈ ತರ ಹಚ್ಕೊಳ್ಳಿಕ್ ಗೊತ್ತಲ್ಲ ಅಂದ್ರೆ ಈ ರೀತಿ ಹಚ್ಕೊಳ್ಳಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 3. ಒಂದು ವೇಳೆ ಎ ಎಂದರೆ ಕೂಡುವುದು, ಬಿ ಎಂದರೆ ಕಳೆಯುವುದು, ಸಿ ಎಂದರೆ ಭಾಗಾಕಾರ, ಡಿ ಎಂದರೆ ಗುಣಿಸುವುದು ಎಂದಾದರೆ 18A 12C 6D 2B 5 ಅದರ ವ್ಯಾಲ್ಯೂ ಏನಾಗುತ್ತೆ, ಅದರ ಮೌಲ್ಯ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್. ಈಗ ನಾವು ಇಲ್ಲಿ ಎ ಇದೆ, ಆಮೇಲೆ ಸಿ ಇದೆ, ಆಮೇಲೆ ಡಿ ಇದೆ, ಆಮೇಲೆ ಬಿ ಇದೆ. ಅವುಗಳ ಸ್ಥಾನದಲ್ಲಿ ಚಿಹ್ನೆಗಳನ್ನು ಹಾಕೊಳ್ಬೇಕಷ್ಟೇ. ನಾವು ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಈಗ ಇಲ್ಲಿ 18. ಎ ಅಂದ್ರೆ ಏನು? ಕೂಡುವುದು, ಪ್ಲಸ್ ಹಾಕೊಳ್ತೀನಿ 12. ಸಿ ಅಂದ್ರೆ ಏನು? ಸಿ ಅಂದ್ರೆ ಭಾಗಾಕಾರ 6 ಇದೆ. ಡಿ ಅಂದ್ರೆ ಏನು? ಗುಣಾಕಾರ ಎಷ್ಟು? 2 ಇದೆ. ಬಿ ಅಂದ್ರೆ ಏನು? ಬಿ ಅಂದ್ರೆ ಕಳೆಯುವುದು 5 - 5. ಮುಗಿತಾ? ಈಗ ನಾವು ಇವೆರಡನ್ನ ಕೂಡಿಸ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಹೌದಾ? ಮೊದಲು ಕೂಡಿಸ್ತಕ್ಕಂಥದ್ದಲ್ಲ, ಬಾಡ್ಮಾಸ್ ನಿಯಮದ ಪ್ರಕಾರ ಮೊದಲು ಡಿವೈಡ್ ಮಾಡಬೇಕು, ಆಮೇಲೆ ಮಲ್ಟಿಪಲ್ ಮಾಡಬೇಕು. ಬಾಡ್ಮಾಸ್ MAS.
ಹೌದಾ, ಬಾಡ್ ಮಾಸ್. ಎಸ್, ಮೊದಲು ಡಿವೈಡ್, ಇವೆರಡು ಬಿಟ್ಟು ಬಿಡಿ, ಇವೆರಡು ಬ್ರಾಕೆಟ್ಸ್ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಗುಣಾಕಾರ ಅಂತ ಬರುತ್ತೆ, ಅಲ್ಲಿ ಬರುತ್ತೆ. ಬಟ್ ಇಲ್ಲಿ ಅನ್ವಯ ಆಗ್ತಕ್ಕಂಥದ್ದು ಕೇವಲ ಈ 4 ಚಿಹ್ನೆಗಳು, ಡಿವೈಡ್, ಮಲ್ಟಿಪಲ್, ಆಡಿಷನ್, ಸಬ್ಸ್ಟ್ರಾಕ್ಷನ್. ಮೊದಲು ಡಿವೈಡ್ ಮಾಡಬೇಕು, ಆಮೇಲೆ ಮಲ್ಟಿಪಲ್, ಆಮೇಲೆ ಕೂಡಿಸ್ತಕ್ಕಂಥದ್ದು, ಕೊನೆಗೆ ಮೈನಸ್ ಮಾಡ್ತಕ್ಕಂಥದ್ದು. ಎಸ್, ಇಲ್ಲಿ ಡಿವೈಡ್ ಯಾವುದಿದೆ, ನಾನು ಒಂದೊಂದೇ ಸ್ಟೆಪ್ ಹಚ್ಕೊಳ್ತಾ ಹೋಗ್ತಾ ಇಲ್ಲ, ಡೈರೆಕ್ಟ್ ಆಗಿಸ್ತಿದ್ದೆ ನೋಡಿ. ಇವೆರಡು ಏನದ, ಭಾಗಕಾರ ಅದ. 12ಕ್ಕೆ 6ರಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ, 6 2 12 ಆಯ್ತು. ಆಯ್ತಾ, ಇಂಟು 2 ಆಯ್ತು. ಇಲ್ಲಿಗೆ ಮುಗಿತು. ಈ ಗುಣಾಕಾರ ಇವೆರಡಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ, 2 2 4 ಮುಗಿತಾ, ಇಲ್ಲಿವರೆಗೂ ಮುಗೀತು. ಈಗ ಇಲ್ಲಿ ಏನದ, ಪ್ಲಸ್ 18 ಅದ, ಮೈನಸ್ 5 ಅದ. ನೋಡ್ರಿ, ನಾನು ಏನನ್ನು ಚೇಂಜ್ ಮಾಡಲ್ಲ. ಮೊದಲು ಇವೆರಡು ಭಾಗಾಕಾರ ಮಾಡೀನಿ, 6 2 12 ಬಂತು, ಇಲ್ಲಿ 2ಕ್ಕೆ 2 ಹಚ್ಕೊಂಡು 2 2 4 ಬಂತು. ಡಿವೈಡು ಆಯ್ತು, ಮಲ್ಟಿಪಲ್ಲು ಆಯ್ತು. ಈಗ ಕೂಡಿಸ್ಬೇಕು, ಮೈನಸ್ ಮಾಡಬೇಕು. 18ಕ್ಕೆ ಮತ್ತು 4 ಸೇರಿಸಿದ್ರೆ ಎಷ್ಟಾಗುತ್ತೆ, 22 ಆಗುತ್ತೆ. ಮೈನಸ್ 5 ಆದರೆ 22ರಲ್ಲಿ 5 ಹೋದ್ರೆ ಎಷ್ಟಾಗುತ್ತೆ, 17 ಈಸ್ ರೈಟ್ ಆನ್ಸರ್. ಎಷ್ಟು ಉತ್ತರ, 17 ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಯ್ಕೆ 3. ಕ್ಲಿಯರ್. ಎಸ್, ನೆಕ್ಸ್ಟ್ ಕ್ವೆಶ್ಚನ್ 4. ಒಂದು ಗಡಿಯಾರವು ಪ್ರತಿ 60 ಸೆಕೆಂಡ್ಗಳ ನಂತರ ಬೀಪ್ ಮಾಡುತ್ತೆ, ಮತ್ತೊಂದು ಗಡಿಯಾರವು ಪ್ರತಿ 62 ಸೆಕೆಂಡ್ಗಳ ನಂತರ ಬೀಪ್ ಮಾಡುತ್ತೆ. ಎರಡು ಒಟ್ಟಿಗೆ 12 ಗಂಟೆಗೆ ಬೀಪ್ ಮಾಡಿದ್ರೆ ಮುಂದಿನ ಒಟ್ಟಿಗೆ ಬೀಪ್ ಮಾಡುವ ಸಮಯವನ್ನ ಕಂಡು ಹಿಡಿಯಿರಿ. ನೋಡ್ರಿ, 2 ಗಡಿಯಾರ ಇದಾವೆ ಇಲ್ಲಿ. ಒಂದು ಗಡಿಯಾರ 60 ಸೆಕೆಂಡ್ಗೆ ಬೀಪ್ ಮಾಡುತ್ತೆ, ಒಂದು ಸೌಂಡ್ ಕೊಡುತ್ತೆ. ಇನ್ನೊಂದು ಗಡಿಯಾರ 62 ಸೆಕೆಂಡ್ಗೆ ಒಂದು ಸೌಂಡ್ ಮಾಡುತ್ತೆ. 62 ಸೆಕೆಂಡ್ ಆದ್ಮೇಲೆ ಅದು ಒಂದು ಸೌಂಡ್ ಕೊಡುತ್ತೆ. ಇದು 60 ಸೆಕೆಂಡ್ ಆದ್ಮೇಲೆ ಒಂದು ಸೌಂಡ್ ಕೊಡುತ್ತೆ. 12 ಗಂಟೆಗೆ ಎಟ್ ಎ ಟೈಮ್ 2 ಒಮ್ಮೆಲೆ ಸೌಂಡ್ ಕೊಟ್ಟು ಬಿಟ್ಟಿದ್ದಾವೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಸಮಯದಲ್ಲಿ 2 ಗಡಿಯಾರಗಳು ಒಟ್ಟಿಗೆ ಸೌಂಡ್ ಅನ್ನ ಕೊಡುತ್ತವೆ ಅಂತ ಕ್ವಶನ್ ಕೇಳಿದ್ರೆ, SSC GD ಯಲ್ಲಿ ಕ್ವಶನ್ ಕೇಳಿದ್ದಾನೆ, ರೈಲ್ವೆ ಗ್ರೂಪ್ ಡಿ ಯಲ್ಲಿ ಕ್ವಶನ್ ಕೇಳಿದ್ದಾನೆ, PC PSIಗಳು ತುಂಬಾ ಸರಿ ಕೇಳಿದ್ದಾನೆ, SDFD ಗಳಲ್ಲಿ. ಇಲ್ಲಿ ಅದೇ ರೀತಿ ಅಲ್ಲಿ ದೇವಾಲಯಗಳಲ್ಲಿ 4 ಗಂಟೆಗಳಿರ್ತವೆ. 1 ಗಂಟೆ 20 ಸೆಕೆಂಡ್ಗೊಮ್ಮೆ ಬೀಪ್ ಆಗುತ್ತೆ, 2 ಗಂಟೆ 2ನೇ ಗಂಟೆ 30 ಸೆಕೆಂಡ್ಗೊಮ್ಮೆ ಬೀಪ್ ಆಗುತ್ತೆ, 3ನೇ ಗಂಟೆ 60 ಸೆಕೆಂಡ್ಗೊಮ್ಮೆ ಬೀಪ್ ಆಗುತ್ತೆ, 4ನೇ ಗಂಟೆ 45 ಸೆಕೆಂಡ್ಗೆ ಒಂದು ಸರಿ ಬೀಪ್ ಆದ್ರೆ 12 ಗಂಟೆಗೆ ಎಲ್ಲಾ ಗಂಟೆಗಳು ಒಂದು ಸರಿ ಬೀಪ್ ಆಗ್ತವೆ. ಹಾಗಾದ್ರೆ ಮುಂದಿನ ಯಾವ ಸಮಯದಲ್ಲಿ ಆ 4 ಗಂಟೆಗಳು ಒಟ್ಟಿಗೆ ಬಾರಿಸುತ್ತವೆ? ತುಂಬಾ ಸರಿ ಆ ಕ್ವಶನ್ಗಳನ್ನ ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ. ಹೌದು. ಎಸ್, ಈಗ ಅದೇ ರೀತಿಯಾಗಿ 1 ಗಂಟೆ 60 1 ಗಂಟೆ 62 ಅಂತ ಏನ್ ಮಾಡ್ಬೇಕು, ಸಿಂಪಲ್ ಆಗಿ ಆ 2 ಗಂಟೆಗಳ ತೆಗೆದುಕೊಳ್ತಕ್ಕಂಥ ಸಮಯವನ್ನ ನಾವು ಲಸ ತೆಗೆದುಬಿಟ್ರೆ ಸಾಕು. ನೆಕ್ಸ್ಟ್ ಅದೇ ಟೈಮಲ್ಲಿ ಅದು ಬಾರಿಸುತ್ತೆ. ಹಾಗಾದ್ರೆ 60 ಮತ್ತು 62 ಲಸ ಏನಾಗುತ್ತೆ, ನಾವು ಭಾಗಾಕಾರ ಮೆಥಡ್ ಅಲ್ಲಿ ಲಸ ಕಂಡುಹಿಡ್ಕೊಂಡ್ಬಿಡ್ರೆ ತುಂಬಾ ಈಸಿಯಾಗಿ. 2ರ ಮಗ್ಗೆಯಲ್ಲಿ 2 30 60, 2 31 62 ಮುಗೀತಿಷ್ಟೇ. ಮುಂದೆ 60 30 ಮತ್ತು 31 ಯಾವ ಮಗ್ಗೆಯಲ್ಲಿ ಹೋಗಲ್ಲ. ಗುಣಾಕಾರ ಮಾಡಿಸ್ಕೊಂಡ್ಬಿಡಿ. 32 60 ಇಂಟು 31. ಹೌದಾ, ಇವಾಗ ಎಷ್ಟಾಗುತ್ತೆ ನೋಡ್ರಿ, ಈ 0 0 ಅಲ್ಲಿ 6 0ಕ್ಕೆ 0, 6 1 6, 6 3 18. ಎಸ್, 1860 ಸೆಕೆಂಡುಗಳ ನಂತರ ಮತ್ತೆ ಬೀಪ್ ಆಗ್ತವೆ. 12 ಗಂಟೆ ಇದೆಯಲ್ಲ, 12 ಗಂಟೆ ಆದ್ಮೇಲೆ 1860 ಸೆಕೆಂಡ್ ಆದ್ಮೇಲೆ ಮತ್ತೆ ಒಟ್ಟಿಗೆ ಬೀಪ್ ಆಗ್ತವೆ. ಇದು ಸೆಕೆಂಡ್ ಅದ. ನಾವು ಏನ್ ಮಾಡ್ಬೇಕು, ಈಗ ಅದನ್ನ ನಿಮಿಷದಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕು. 1860 ಇದಲ್ಲ, ಇದನ್ನ ನಾವು ನಿಮಿಷದಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಆಗ 60ರಿಂದ ಡಿವೈಡ್ ಮಾಡ್ಕೊಳ್ಬೇಕು. 1 ನಿಮಿಷದಲ್ಲಿ 60 ಸೆಕೆಂಡ್ ತಾನೆ. ಈಗ 60ರಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇದು ನಿಮಿಷ ಆಗಿ ಕನ್ವರ್ಟ್ ಆಗುತ್ತೆ. ಈ 0 ಕ್ಯಾನ್ಸಲ್. 6 1 6 3 18, 6 ಉಳಿತೆ. 6 1 6 31 ಆಯ್ತು. ಹಾಗಾದ್ರೆ 31 ನಿಮಿಷದ ನಂತರ ಮತ್ತೆ ಬೀಪ್ ಆಗ್ತವೆ. ಹಾಗಾದ್ರೆ 12 ಗಂಟೆಗೆ ಒಂದ್ಸರಿ ಬೀಪ್ ಆಗಿದ್ದು ತಾನೆ. ಹಾಗಾದ್ರೆ 31 ನಿಮಿಷದ ನಂತರ ಮತ್ತೊಂದು ಬೀಪ್ ಅಂತಂದ್ರೆ 12 ಗಂಟೆ 31 ನಿಮಿಷಕ್ಕೆ ಬರಾಬರಿ ಆ 2 ಗಂಟೆಗಳು ಒಟ್ಟಿಗೆ ಬಾರಿಸ್ತವೆ. ಕ್ಲಿಯರ್ ಆಯ್ತು. 12 ಗಂಟೆ 31 ನಿಮಿಷಕ್ಕೆ ಆ 2 ಗಂಟೆಗಳು ಏನಾಗ್ತವೆ, ಮತ್ತೆ ಪುನಃ ಬಾರಿಸ್ತವೆ. ಆಯ್ಕೆಯಲ್ಲಿದೆ 12 ಗಂಟೆ 31 ನಿಮಿಷ. ಎಸ್, 12 ಗಂಟೆ 31 ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಇಲ್ಲಿ. ಕ್ಲಿಯರ್. ಎಸ್, ಮುಂದಿನ ಕ್ವಶನ್ 5. 9 ಸಂಖ್ಯೆಗಳ ಸರಾಸರಿಯು 10 ಸಂಖ್ಯೆಗಳ ಸರಾಸರಿಗೆ ಸಮನಾಗಿದ್ದರೆ 10ನೆಯ ಸಂಖ್ಯೆ ಯಾವುದು? ನೋಡ್ರಿ, ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು, ಆದ್ರೂ ಕೂಡ ತುಂಬಾನೇ ಈಸಿ. 9 ಸಂಖ್ಯೆಗಳ ಸರಾಸರಿ
ಆಮೇಲೆ 10 ಸಂಖ್ಯೆಗಳ ಸರಾಸರಿ ಎರಡೂ ಈಕ್ವಲ್ ಆದ್ರೆ ಆ 10ನೇ ಸಂಖ್ಯೆ ಯಾವುದಂತ ಕ್ವಶನ್ ಕೇಳಿದ್ದಾನೆ. ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗಿಲ್ಲೇ 72 ಇದೆ. ಇದು 9 ಸಂಖ್ಯೆಗಳ ಎವರೇಜ್ ಕಂಡುಹಿಡಬೇಕು. ಈಗ ನಾವು 9 ಸಂಖ್ಯೆಗಳನ್ನ ಕೂಡಿಸಿದ್ರೆ 72 ಆಗುತ್ತಾ? ಹಾಗಾದ್ರೆ 9 ಸಂಖ್ಯೆಗಳ ಎವರೇಜ್ ಏನಾಗುತ್ತೆ? 9 1 9, 9 8 72. ಎವರೇಜ್ ಏನಾಯ್ತು? 8 ಆಯ್ತು. ಎವರೇಜ್ ಏನಾಯ್ತು? 8 ಆಯ್ತು. ಈಗ ಅದೇ 8 ಬರಬೇಕು, ಸಂಖ್ಯೆಗಳೇನಾಗಬೇಕು? 10 ಆಗಬೇಕು. ಹೌದು ತಾನೆ? 10 ಸಂಖ್ಯೆಗಳ ಎವರೇಜು ಸೇಮ್ ಆಗಿರುತ್ತಂತೆ ಅವ್ರು ಹೇಳಿದ್ದಾರೆ. ಹೌದಾ? ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಷ್ಟೇ ಹೇಳಿದ್ದಾರೆ ಅವ್ರು, ಬೇರೆ ಏನೇನು ಕೊಟ್ಟಿಲ್ಲ. ನೋಡ್ರಿ, 9 ಸಂಖ್ಯೆಗಳ ಸರಾಸರಿಯು 9 ಸಂಖ್ಯೆಗಳ ಸರಾಸರಿ ಎಷ್ಟು? 8 ತಾನೆ? ಹೌದಾ? 9 ಸಂಖ್ಯೆಗಳ ಸರಾಸರಿಯು 8. 10 ಸಂಖ್ಯೆಗಳ ಸರಾಸರಿಗೆ ಸೇಮ್ ಆಗಿದ್ದರೆ ನೋಡ್ರಿ, ಇವೆರಡು ಸೇಮ್ ಇದಾವೆ. 9 ಸಂಖ್ಯೆಗಳ ಸರಾಸರಿ ಏನ್ ಬಂತು? 10 ಸಂಖ್ಯೆಗಳ ಸರಾಸರಿಗೂ ಒಂದೇ ಆಗಿದ್ದರೆ ಆ 10ನೆಯ ಸಂಖ್ಯೆ ಯಾವುದು? 10ನೆಯ ಸಂಖ್ಯೆ ಯಾವುದು? 10ನೇ ಸಂಖ್ಯೆ ಯಾವ್ದಿರುತ್ತೆ? ಇಲ್ಲಿ ನೋಡ್ರಿ, ಈ 8 ಬರ್ಬೇಕು, ಎವರೇಜ್ 8 ಬರ್ಬೇಕಾದ್ರೆ 10 ಸಂಖ್ಯೆಗಳು ಒಟ್ಟು ಮತ್ತೆ ಎಷ್ಟಾಗುತ್ತೆ? 10 8 80 ಆಗುತ್ತೆ. ಹೌದು ತಾನೆ? ಒಟ್ಟು 10 ಸಂಖ್ಯೆಗಳು ಎಲ್ಲಾ ಕೂಡಿಸಿದ್ರೆ ಎಷ್ಟಾಗುತ್ತೆ? 80 ಆದ್ರೆ ಎವರೇಜ್ 8 ಬರುತ್ತೆ. ಇಲ್ಲಿ 9 ಸಂಖ್ಯೆಗಳು ಎಲ್ಲಾ ಸೇರಿಸಿದ್ರೆ ಎಷ್ಟಾಗುತ್ತೆ? 72 ಆಗುತ್ತೆ. ಅವಾಗ ಎವರೇಜ್ ಏನಾಗುತ್ತೆ? 8 ಬರುತ್ತೆ. ಈ ಎವರೇಜ್ ಸೇಮ್ ಬರ್ಬೇಕಾಗಿತ್ತು ಅಂತಂದ್ರೆ ಈ 72ಕ್ಕೆ ನಾವು ಎಷ್ಟು ಸೇರಿಸಬೇಕು? 10ನೇ ಸಂಖ್ಯೆ ಸೇರ್ಬೇಕು ತಾನೆ? ಹಾಗಾದ್ರೆ ಎಷ್ಟು ಸೇರಿತು? ಈ ಎವರೇಜ್ ಏನ್ ಬಂದಿರುತ್ತೆ 9ನೇ ಸಂಖ್ಯೆ ಎವರೇಜು ಅದನ್ನೇ ಸೇರಿಸಬೇಕು. 72ಕ್ಕೆ 8 ಸೇರಿಸಿದ್ರೆ 80 ಆಗುತ್ತೆ. ಹಾಗಾದ್ರೆ ಸೇರಿಸಬೇಕಾಗಿರ್ತಕ್ಕಂಥ 10ನೇ ಸಂಖ್ಯೆ ಯಾವುದು? ಎವರೇಜ್ ಏನಿರುತ್ತೆ ಅದೇ ಸಂಖ್ಯೆನೇ ಸೇರಿಸ್ಬೇಕು ನಾವು. ಎವರೇಜ್ ಯಾವ ಸಂಖ್ಯೆ ಬಂದಿರುತ್ತೆ ನೋಡು, ಅದೇ ಸಂಖ್ಯೆನೇ ಸೇರಿಸಿದ್ರೆ ಎವರೇಜ್ ಸೇಮ್ ಇರುತ್ತೆ. ಹೌದಾ? ಎಸ್. ಬೇರೆ ಎಕ್ಸಾಂಪಲ್ ಕೊಡ್ತೀನಿ, ತುಂಬಾ ಎಕ್ಸಾಂಪಲ್ಗಳು ಇದೇ ಮೆಥಡ್ ಅಲ್ಲೇ ಬರ್ತವೆ. ಈಗ ಇಲ್ಲೇ 54 ಇದೆ ಅಂತ, ಒಟ್ಟು 9 ಸಂಖ್ಯೆಗಳನ್ನ ಕೂಡಿಸಿದ್ರೆ 54 ಆಯ್ತು. ಹೌದಾ? ಹಾಗಾದ್ರೆ 54 ಆದ್ರೆ ಎವರೇಜ್ ಎಷ್ಟಾಗುತ್ತೆ ನೋಡ್ರಿ? 9 ಸಂಖ್ಯೆಗಳದು 9 1 9, 9 6 54. ಹೌದಾ? ಎವರೇಜ್ ಎಷ್ಟು ಬಂತು? 6 ಬಂತು. ನೆಕ್ಸ್ಟ್ ಸಂಖ್ಯೆಗಳು 10 ಆದಾಗ ಎವರೇಜ್ ಕೂಡ 6 ಬರ್ಬೇಕಂತೆ. ಎವರೇಜ್ ಎಷ್ಟು ಬರಬೇಕು? 6 ಬರಬೇಕು. ಹಾಗಾದ್ರೆ 10 ಸಂಖ್ಯೆಗಳ ಎವರೇಜ್ 6 ಆದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ? 10 6 60 ಆಯ್ತು. ಮೊದಲು 54 ಇತ್ತು, ಈಗ 60 ಆಯ್ತು ಅಂತಂದ್ರೆ 10ನೇ ಸಂಖ್ಯೆ ಸೇರಿದೆ. ಇದರಲ್ಲಿ ಸೇರಿರ್ತಕ್ಕಂಥ 10ನೇ ಸಂಖ್ಯೆ ಯಾವುದು? 54 ಇದ್ದದ್ದು 60 ಆಗ್ಬೇಕಾದ್ರೆ 6 ಸೇರಿತು. ಆ 6 ಯಾವ್ದಪ್ಪ ಅಂತ ಹೇಳಿದ್ರೆ ಅದುವೇ ಎವರೇಜ್. 9 ಸಂಖ್ಯೆಗಳ ಎವರೇಜ್ ಏನ್ ಬಂದಿರುತ್ತೆ ಅದನ್ನೇ ಸೇರಿಸಿದ್ರೆ ಏನಾಗುತ್ತೆ? 10 ಸಂಖ್ಯೆನೇ 10ನೇ ಸಂಖ್ಯೆ ಅದೇ ಆಗಿರುತ್ತೆ ಎವರೇಜ್ ಸೇಮ್ ಬರ್ಬೇಕಾದ್ರೆ. ಹೌದು ತಾನೆ? ಕ್ಲಿಯರ್ ಆಯ್ತದ? ಅರ್ಥ ಆಯ್ತು? ಯಾವುದಾದ್ರೂ ತೆಗೆದುಕೊಳ್ಳಿ ನೀವು, ಯಾವುದಾದ್ರೂ ತೆಗೆದುಕೊಳ್ಳಿ, ಇದೇ ಮೆಥಡ್ ಅಲ್ಲಿ ಇರ್ತಕ್ಕಂಥವು. ಬೇಕಾದಾಗ ತೆಗೆದುಕೊಳ್ಳಿ ನೀವು. ನೆಕ್ಸ್ಟ್ ಬೇರೆ ಬೇಕಾದ್ರೆ ಈಗ ನಾನು 9 ಸಂಖ್ಯೆಗಳ ಸರಾಸರಿ 99 ಅಂತ ಅನ್ಕೊಳ್ತೀನಿ. ಎವರೇಜ್ ಅಲ್ಲ ಇದು. ಆ 9 ಸಂಖ್ಯೆಗಳನ್ನ ಕೂಡಿಸಿದ್ರೆ 99 ಆಗುತ್ತೆ. ಎವರೇಜ್ ಏನಾಗುತ್ತೆ 9 ಸಂಖ್ಯೆಗಳಲ್ಲಿ ಅಂದಾಗ 11 ಎವರೇಜ್ ಆಯ್ತು. ಎಷ್ಟಾಯ್ತು? 11 ಎವರೇಜ್ ಆಯ್ತು. ಈ 11 ಎವರೇಜ್ ಆದಾಗ ಸಂಖ್ಯೆಗಳು 10 ಆದವಂತೆ. 10 ಆದಾಗ ಕೂಡ ಎವರೇಜ್ ಎಷ್ಟು ಇರಬೇಕು? 11 ಇರಬೇಕು. ಹಾಗಾದ್ರೆ ಒಂದು ಸಂಖ್ಯೆ 10 ಆದ್ರೆ 11 ಸಂಖ್ಯೆ ಒಟ್ಟು ಮತ್ತೆ ಎಷ್ಟಾಗುತ್ತೆ? 11 × 110 ಆಗುತ್ತೆ. ಹೌದು ತಾನೆ? 110 ಆಯ್ತಾ? ಹಾಗಾದ್ರೆ ಈಗಿಲ್ಲೇ 99 ಇದ್ದು 110 ಆಗ್ಬೇಕಾದ್ರೆ ಎಷ್ಟು ಸೇರಿತು ನಮಗೆ? 11 ಸೇರಿತು. ಆ 11 ಯಾವುದು? 9 ಸಂಖ್ಯೆಗಳ ಸರಾಸರಿ ಇರುತ್ತೆ ಅದನ್ನೇ ಸೇರಿಸಿದ್ರೆ ಎವರೇಜ್ ನಮಗೆ ಸೇಮ್ ಇರುತ್ತೆ. ಹೌದು ತಾನೆ? ಆಗಿದ್ದು ಕ್ಲಿಯರ್ ಆಯ್ತು? ಎಸ್, ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಆಯ್ಕೆ 3 9 ಸಂಖ್ಯೆಗಳ ಸರಾಸರಿ, ಅದುವೇ ರೈಟ್ ಆನ್ಸರ್. ಕ್ಲಿಯರ್? ನಿಮಗೆ 3 ಉದಾಹರಣೆಗಳ ಮುಖಾಂತರ ಹೇಳಿದ್ದೇನೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ 6. 500 ಮೊತ್ತದ ಚಕ್ರ ಬಡ್ಡಿಯನ್ನ 2 ವರ್ಷಗಳವರೆಗೆ ಲೆಕ್ಕ ಹಾಕಿ ವಾರ್ಷಿಕ ಶೇಕಡ 10. 500 ರೂಪಾಯಿದಂತೆ ಚಕ್ರ ಬಡ್ಡಿ ಕಂಡುಹಿಡಿಬೇಕು. ಶೇಕಡ 10 ಇಂಟ್ರೆಸ್ಟ್, ರೇಟ್ ಆಫ್ ಇಂಟ್ರೆಸ್ಟ್. ಹಾಗಾದ್ರೆ 2 ವರ್ಷಕ್ಕೆ ಏನಾಗುತ್ತೆ ನೋಡ್ರಿ, ಸಿಂಪಲ್ ಆಗಿ ಮಾಡ್ತಾ ಹೋಗೋಣ. 500 ರೂಪಾಯಿ ಇದೆ, 500 ರೂಪಾಯಿ ಸಾಲ ಕೊಟ್ಟಿದ್ರೆ ಚಕ್ರ ಬಡ್ಡಿ. ಮೊದಲನೇ ವರ್ಷಕ್ಕೆ ಶೇಕಡ 10 100 ರೂಪಾಯಿ ತೆಗೆದುಕೊಂಡ್ರೆ ಪುನಃ ನಾವು 110 ರೂಪಾಯಿ ಕೊಡಬೇಕು. ಇದು 1ನೇ ವರ್ಷ. 2ನೇ ವರ್ಷಕ್ಕೂ ಕೂಡ ಅಷ್ಟೇ ಕೊಡ್ಬೇಕು ನಾವು, 100ಕ್ಕೆ 110. ನಾನು ಸುಮಾರು ಸರಿ ಹೇಳಿದ್ದೀನಿ. ಇದು ಒಂದು ನಗರದಲ್ಲಿ 500 ಜನ ಇದ್ದಾರೆ. ಪ್ರತಿ ವರ್ಷ ಶೇಕಡ 10 ಹೆಚ್ಚಾದ್ರೆ 2 ವರ್ಷದ ನಂತರ ಆ ನಗರದಲ್ಲಿರ್ತಕ್ಕಂಥ ಜನಸಂಖ್ಯೆ ಏನು
500 5,000 ಯಾವುದಾದ್ರೂ ತೆಗೆದುಕೊಳ್ಳಿ. ಇಲ್ಲಿ 2 ವರ್ಷಕ್ಕೆ ಏನಾಗುತ್ತೆ, ಅದೇ ಹತ್ತಂದ್ರೆ 110 ಆಯ್ತು, ಮುಗಿದೋಯ್ತು. 2 ವರ್ಷದ ನಂತರ ಎಷ್ಟು ಜನ ಇರ್ತಾರೆ, 2 ವರ್ಷದ ನಂತರ ಎಷ್ಟು ಅಮೌಂಟ್ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಈಗ ನೋಡಿ, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್, ಇದು ಒಂದು ಜೀರೋ ಕ್ಯಾನ್ಸಲ್, ಇದು ಒಂದು ಜೀರೋ, ಇದು ಒಂದು ಜೀರೋ, ಇದು ಒಂದು ಜೀರೋ, 11 ಎಷ್ಟಾಗುತ್ತೆ, 121 ಆಗುತ್ತೆ. ಇಂಟು ಇಲ್ಲಿ ಎಷ್ಟು ಉಳಿದದ, 5 ಉಳಿದದ. ಇವೆರಡು ಗುಣಾಕಾರ ಮಾಡಿದ್ರೆ ಒಟ್ಟು ಅಮೌಂಟ್ ಸಿಗುತ್ತೆ. ಅಂದ್ರೆ ಅದರಲ್ಲಿ ಅಸಲು ಮತ್ತು ಬಡ್ಡಿ ಎರಡು ಇರುತ್ತೆ. ಈಗ ನೋಡ್ರಿ, 5 1 5, 5 2 10 ಕೈಲ ಬಂತು 1, 5 1 5 1 6 ಆಯ್ತು. ನೋಡ್ರಿ, 605 ರೂಪಾಯಿ ಆಯ್ತು. ಇದೇನಿದು ಮೊತ್ತ ವಾಪಸ್ ಕೊಡಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ ಸರಳ ಬಡ್ಡಿನ ಚಕ್ರ ಬಡ್ಡಿನೇ ಇದ ಮತ್ತು 500 ರೂಪಾಯಿ ಅಸಲುನ ಅದ. ಚಕ್ರ ಬಡ್ಡಿ ಕ್ವಶನ್ ಅಲ್ಲಿ ಕೇಳಿದಾರೆ. ಈಗ ಚಕ್ರ ಬಡ್ಡಿ ಎಷ್ಟಾಗುತ್ತೆ? ಹಾಗಾದ್ರೆ 605 ರೂಪಾಯಿ ಮೊತ್ತದಲ್ಲಿ 500 ರೂಪಾಯಿ ಅಸಲನ್ನ ತೆಗೆದು ಬಿಟ್ರೆ ಉಳಿದಿರ್ತಕ್ಕಂಥ 105 ರೂಪಾಯಿ ಏನಾಗುತ್ತೆ, ಇದು ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಸಿಂಪಲ್ ಆಗಿ ಅವ್ರು ಕೇಳಿರ್ತಕ್ಕಂಥ ಕ್ವಶನ್ಗೆ ಉತ್ತರ ನೀಡಿದ್ವಿ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 7. ಒಬ್ಬ ವ್ಯಾಪಾರಿಯು ಸಗಟು ದರ 150 ರೂಪಾಯಿಯಂತೆ ಕೆಲವು ಪದಾರ್ಥಗಳನ್ನು ಖರೀದಿಸುತ್ತಾನೆ. ಅದರ ಮೇಲೆ ಆತ 12% ಹೆಚ್ಚುವರಿ ಖರ್ಚು ಮಾಡುತ್ತಾನೆ. ನಾವು ಒಂದು ವಸ್ತು ತೆಗೆದುಕೊಳ್ತೀನಿ, 150 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನ ಹೋಲ್ಸೇಲ್ ಅಲ್ಲೇ ತೆಗೆದುಕೊಂಡು ಬಂದಿದ್ದಾನೆ. ಅದ್ರ ಮೇಲೆ 12% ಹೆಚ್ಚುವರಿ ಖರ್ಚು ಮಾಡ್ತಾನೆ. 100ಕ್ಕೆ 12 ರೂಪಾಯಿ ಹೆಚ್ಚುವರಿ ಖರ್ಚು ಮಾಡ್ತಾನೆ. ಹಾಗಾಗಿ ಆ ವಸ್ತುವನ್ನ ಕೊಂಡ ಬೆಲೆ ಎಷ್ಟಾಯ್ತು ಅದನ್ನ ನಾವು ಲೆಕ್ಕ ಹಾಕೊಳ್ಬೇಕು. ಕ್ಲಿಯರ್? 150 ರೂಪಾಯಿ ತೆಗೆದುಕೊಂಡ್ ಬಂದೇನೆ, ಅದ್ರ ಮೇಲೆ ಎಕ್ಸ್ಟ್ರಾ ಏನೋ ರಿಪೇರಿ ಮಾಡೋದ್ರಾಗಲಿ ಏನೋ ಎಕ್ಸ್ಟ್ರಾ ಖರ್ಚು ಮಾಡಿದ್ದೇನೆ, 12% ಹೆಚ್ಚುವರಿ ಖರ್ಚು ಮಾಡಿದ್ದೇನೆ. ಹಾಗಾದ್ರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟಾದಂಗೆ ಆಗುತ್ತೆ? ಹೌದಾ? ಹೆಚ್ಚುವರಿ ಖರ್ಚು ಮಾಡ್ತಕ್ಕಂಥದ್ದು ಕೂಡ ಅದನ್ನ ಕೊಂಡ ಬೆಲೆ ಆಯ್ತು. ನಾವು ಒಂದು ಸೈಕಲ್ ಖರೀದಿ ಮಾಡ್ತೀವಿ, ಇವಾಗ 1000 ರೂಪಾಯಿ ಕೊಟ್ಟು ಒಂದು ಸೈಕಲ್ ಖರೀದಿ ಮಾಡಿದ್ವಿ, ಹಳೆ ಸೈಕಲ್ ಖರೀದಿ ಮಾಡಿದ್ವಿ. ಅದ್ರ ಮೇಲೆ 10% ನಾವು ಏನ್ ಮಾಡಿದ್ವಿ, ಅಥವಾ 100 ರೂಪಾಯಿ ನಾವು ಏನೋ ಒಂದು ರಿಪೇರಿ ಮಾಡಿಸಿದ್ವಿ ಅಂದ್ರೆ ಆ ಸೈಕಲ್ ನಾವು ತೆಗೆದುಕೊಂಡಿದ್ದು ಎಷ್ಟಾಗುತ್ತೆ, 1100 ರೂಪಾಯಿ ಆದಂಗೆ ಆಗುತ್ತೆ. ಅಥವಾ 200 ರೂಪಾಯಿ ಖರ್ಚು ಮಾಡಿದ್ರೆ 1000 ರೂಪಾಯಿ ಅಲ್ಲಿ ಕೊಟ್ಟಿರ್ತೀವಿ, 200 ರೂಪಾಯಿ ಖರ್ಚು ರಿಪೇರಿ ಮಾಡಿಸಿರ್ತೀವಿ, 1200 ರೂಪಾಯಿ ಸೈಕಲ್ ನಮಗೆ ಬಿತ್ತು ಅಂತ ಹೇಳ್ತೀವಿ ನಾವು. ಅದೇ ತರನಾಗಿ ಇಲ್ಲಿ 150 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನ ಖರೀದಿ ಮಾಡ್ತಾನೆ, ಅದ್ರ ಮೇಲೆ 12% ಏನ್ ಮಾಡ್ತಾನಂತೆ, ಖರ್ಚು ಮಾಡ್ತಾನೆ. ಹಾಗಾದ್ರೆ ವಸ್ತುವಿನ ಕೊಂಡ ಬೆಲೆ ಎಷ್ಟಾದಂಗೆ ಆಗುತ್ತೆ. ಈಗ ಇಲ್ಲಿ 100 ರೂಪಾಯಿ ಇತ್ತಂತ ಇಟ್ಕೊಳ್ರ, ಆ ವಸ್ತುವನ್ನ ಕೊಂಡ ಬೆಲೆ 100 ರೂಪಾಯಿ ಇತ್ತಂದ್ರೆ 12% ಖರ್ಚು ಮಾಡಿದ್ರೆ ಆ ವಸ್ತುವನ್ನ 112 ರೂಪಾಯಿ ಕೊಟ್ಟು ಖರೀದಿ ಮಾಡಿದಂಗೆ ಆಗುತ್ತೆ. ಹೌದು ತಾನೆ? 112 ರೂಪಾಯಿ ಕೊಟ್ಟು ಖರೀದಿ ಮಾಡಿದಂಗೆ ಆಗುತ್ತೆ. ಈಗಿಲ್ಲೇ ವಸ್ತುವನ್ನ 150ರಂತೆ ಖರೀದಿ ಮಾಡಿದ್ರೆ 150 ರೂಪಾಯಿ ಇದೆ. ಹಾಗಾದ್ರೆ 12% ಖರ್ಚು ಮಾಡಿದ್ರೆ ಆ ವಸ್ತುವಿನ ಬೆಲೆ ಎಷ್ಟಾಗುತ್ತೆ? ಈಗಾಗಲೇ ಈ ರೀತಿ ಹಚ್ಕೊಂಡು ತುಂಬಾ ಈಸಿ ಆಗುತ್ತೆ. ಇದನ್ನ ನಾವು ಏನ್ ಮಾಡಬೇಕು, ಕ್ರಾಸ್ ಮಲ್ಟಿಪಲ್, ಇದಕ್ಕೆ ಮಲ್ಟಿಪಲ್ ಮಾಡಬೇಕು. ಹೌದಾ? 150 ಇಂಟು 112, 150 ಇಂಟು 112 ಡಿವೈಡೆಡ್ ಬೈ ಇಲ್ಲಿ ಎಷ್ಟಿದೆ, 100 ಇದಲ್ಲ, 100ಕ್ಕೆ 100. ಈ ಎಕ್ಸ್ ಏನೈತೆ, ಎಕ್ಸ್ ಇಸ್ ಈಕ್ವಲ್ ಇಲ್ಲಿರುತ್ತೆ. ಎಸ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 3 15, 5 2 10. ಹೌದಾ? 2 1 2 5 10, 1 ಉಳಿತೆ 12 ಆಗುತ್ತೆ, 2 6 12. ಉಳಿದಿರ್ತಕ್ಕಂಥದ್ದು ಎಷ್ಟು ಉಳಿತು, ಇಸ್ ಈಕ್ವಲ್ ಟು 3 ಇಂಟು 56 ಉಳಿತು. 3 ಇಂಟು 56 ಅಂದ್ರೆ ಎಷ್ಟಾಗುತ್ತೆ, 6 3 18 ಕೈಲ ಬಂತು 1, 3 5 15 1 16, 168 ರೂಪಾಯಿ ಆದಂಗೆ ಆಯ್ತು. ಆ ವಸ್ತುವಿನ ಬೆಲೆ ಎಷ್ಟಾದಂಗೆ ಆಯ್ತು, 168 ರೂಪಾಯಿ ಆಯ್ತು. ನೋಡ್ರಿ, ವಸ್ತುವನ್ನ 150 ರೂಪಾಯಿಗೆ ಖರೀದಿ ಮಾಡಿದಾನೆ. 12% ಅವನಿಗೆ ಹೆಚ್ಚುವರಿ ಖರ್ಚು ಮಾಡಿದ ಮೇಲೆ ಅದು 168 ರೂಪಾಯಿ ಆಯ್ತು. ಈಗ ಆ ವಸ್ತುವಿಗೆ ಅವ್ನು 168 ರೂಪಾಯಿ ಖರ್ಚು ಮಾಡಿದ ಅಂತ ಆಯ್ತು. ತೆಗೆದುಕೊಳ್ಳಲಿಕ್ಕೆ ಮತ್ತೆ ಹೆಚ್ಚುವರಿ ಖರ್ಚು ಮಾಡಿದಕ್ಕೆ ಎಷ್ಟಾದಂಗೆ ಆಯ್ತು, 168 ರೂಪಾಯಿ ಆಯ್ತು. ಮುಂದೇನು ಮಾಡಿದ ನೋಡ್ರಿ, ತನಗೆ 10% ಲಾಭವನ್ನ ಪಡೆಯಲು ವ್ಯಾಪಾರಿಯು ಯಾವ ಬೆಲೆಗೆ ಆ ವಸ್ತುವನ್ನ ಮಾರಬೇಕು. ಈಗ 168 ರೂಪಾಯಿ ಐತಿ. ಈಗ ಅದು 168 ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ವಸ್ತುವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಇನ್ವೆಸ್ಟ್ ಅಂತಂದ್ರೆ ಏನು, 150 ರೂಪಾಯಿ ಕೊಟ್ಟು ಖರೀದಿ ಮಾಡಿದಾನೆ, 12 ರೂಪಾಯಿ ಕೊಟ್ಟು 12%, 100ಕ್ಕೆ 12. ಇಲ್ಲೇ ಗೊತ್ತಾತ್ ನೋಡ್ರಿ, ಇಲ್ಲಿ 150 ಅದ, 100ಕ್ಕೆ 12 ಆದ್ರೆ ಎಷ್ಟು ರೂಪಾಯಿ ಆಗುತ್ತೆ ನೋಡ್ರಿ, 18 ರೂಪಾಯಿ ಹೆಚ್ಚಿಗಾಗುತ್ತೆ. ಹೌದಾ? 100ಕ್ಕೆ 12 ಮ್ಯಾಲೆ 50 ಅಂದಿದೆಲ್ಲ, 12 ಒಂದು ಅರ್ಧ, 12 ಅರ್ಧ 6, 12 6 18. ಅದೇ 18 ಇಲ್ಲಿ ಬಂದಿರೋದು 150ಕ್ಕೆ 18 ಹೆಚ್ಚಿಗಾದ್ರೆ 168 ಆಗುತ್ತೆ. ನಿಮಗೆ ಹಿಂಗೆ ಬಾಯಿ ಲೆಕ್ಕ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಈ ರೀತಿಯಾಗಿರ್ತಕ್ಕಂಥ ಲೆಕ್ಕ ಮಾಡಿಬಿಡಿ, ಈಸಿಯಾಗಿ ಗೊತ್ತಾಗುತ್ತೆ. ಎಸ್, ಈಗ ನೋಡ್ರಿ, ಈ 168 ರೂಪಾಯಿ ಇನ್ವೆಸ್ಟ್ ಮಾಡಿದ, ಈ 168 ರೂಪಾಯಿಗೆ 10% ಲಾಭದೊಂದಿಗೆ ಮಾರಾಟ ಮಾಡ್ತಾನಂತೆ. ಹಾಗಾದ್ರೆ ಎಷ್ಟಕ್ಕೆ ಮಾರ್ತಾನೆ?
ಹೋಗ್ತಾನೆ. ಎಸ್, ಶೇಕಡ 10 ಲಾಭಕ್ಕೆ ಮಾರ್ತಾನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ 100 ರೂಪಾಯಿ ಇತ್ತಂದ್ರೆ ಎಷ್ಟಕ್ಕೆ ಮಾರಬೇಕು? ಶೇಕಡ 110 ರೂಪಾಯಿಗೆ ಮಾರಬೇಕು. ಈ ರೀತಿ ಹಚ್ಕೊಳ್ಬೇಕು, ನಾನು ಸ್ಪೇಸ್ ಇಲ್ಲ, ಸಿಂಪಲ್ ಆಗಿ ಇದೇ ರೀತಿ ಮಾಡ್ರಿ. ಹೌದಾ? 100 ರೂಪಾಯಿ ಇತ್ತಂದ್ರೆ ಆ ವಸ್ತುವನ್ನು ಎಷ್ಟಕ್ಕೆ ಮಾರಬೇಕು? 110 ರೂಪಾಯಿಗೆ ಮಾರಬೇಕು. ಈಗಾದ್ರೆ 168 ರೂಪಾಯಿ ಇದೆ, ಹಾಗಾದ್ರೆ ಎಷ್ಟಕ್ಕೆ ಮಾರಬೇಕು? ಹೌದಾ? ಎಸ್, ಈ 0 ಕ್ಯಾನ್ಸಲ್. ಹೌದಾ? 2 ಮಗ್ಗಿಲಿ 2 ಹೋಗ್ತಾವ, 2 5 10, ಇದು 2 8 16, 2 4 8. ಹೌದಾ? ಕ್ಲಿಯರ್ ಆಯ್ತಾ? 2 5 10, 2 8 16, 2 4 8, ಇದು ಕ್ಲಿಯರ್ ಆಗಿ ಹೋಯ್ತು. ನೆಕ್ಸ್ಟ್ 5 ಮಗ್ಗಿಯಲ್ಲಿ 11 ಹೋಗಲ್ಲ, 5 ಮಗ್ಗಿಯಲ್ಲಿ 84 ಹೋಗಲ್ಲ. ಈಗ ಇವೆರಡು ಗುಣಾಕಾರ ಮಾಡ್ಕೊಂಡು 5ರಿಂದ ಡಿವೈಡ್ ಮಾಡಬೇಕು. ನೋಡ್ರಿ, 11 4 44ಕ್ಕೆ 4, ಕೈಲ ಬಂತು 4. 11 8 88, 1 4 92 ಡಿವೈಡೆಡ್ ಬೈ 5. ಹೌದಾ? ಇದು ಬಂದಿರತಕ್ಕಂಥದ್ದು. ಈಗ ಇದನ್ನೇ ಮಾಡಬೇಕು, ಮಿಶ್ರ ಭಿನ್ನ ರಾಶಿಯಲ್ಲಾದರೂ ಹಚ್ಕೊಳ್ಳಿ, ಅಥವಾ ಡೈರೆಕ್ಟ್ ಆಗಿ ದಶಮಾಂಶ ಅಂದ್ರೆ ಪಾಯಿಂಟ್ ಬರೋವರೆಗೂ ಗುಣಾಕಾರ ಕೂಡ ಮಾಡಬಹುದು. ಎಸ್, ನಾ ಪಾಯಿಂಟ್ ಬರೋವರೆಗೂ 5 1 5. ಹೌದಾ? 5 ಮಗ್ಗಿಯಲ್ಲಿ 9 5 1 5. ಎಷ್ಟು ಉಳಿತು? 4 ಉಳಿತು, 40 ಆಯ್ತು. 5 8 40. ಹೌದಾ? 2 ಉಳಿತು, 24 ಆಯ್ತು. ಹಾಗಾದ್ರೆ 5 4 20 ಪಾಯಿಂಟ್ ಕೊಟ್ಟಿವಿ. ಇಲ್ಲಿ 24 ಇತ್ತು, 20 ಮತ್ತೆ 4 ಉಳಿತು, ಮತ್ತೆ 0 40 ಆಯ್ತು. ಹಾಗಾದ್ರೆ 5 8 40. 184.8 ರೂಪಾಯಿಗೆ ಮಾರಿದ್ರೆ, ನೋಡ್ರಿ, 184.8 ರೂಪಾಯಿಗೆ ಮಾರಿದ್ರೆ ಆ ವಸ್ತುವನ್ನ ಶೇಕಡ 10 ಲಾಭದೊಂದಿಗೆ ಮಾರಿದಂಗೆ ಆಗುತ್ತೆ. ಹೌದಾ? 184.8 ಇದ್ರೆ ಸಾಕೆ, ಒಂದಿದೆಲ್ಲ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 184 ರೂಪಾಯಿಗೆ ಮಾರಿದ್ರೆ ಆ ವಸ್ತುವನ್ನ ಶೇಕಡ 10ಕ್ಕೆ ಮಾರಿದಂಗೆ ಆಗುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 8. ಎಕ್ಸ್ ಅನ್ನು ಒಂದು ವಸ್ತುವನ್ನ 800ಕ್ಕೆ ಖರೀದಿಸಿ ಶೇಕಡ 10 ಲಾಭಕ್ಕೆ ವಾಯ್ಗೆ ಮಾರಾಟ ಮಾಡುತ್ತಾನೆ. ನೆಕ್ಸ್ಟ್, ವಾಯನ್ನು ಎಕ್ಸ್ಗೆ ಪಾವತಿಸಿದ ಬೆಲೆಗೆ ಶೇಕಡ 5ರಷ್ಟು ಲಾಭ ಗಳಿಸುವಂತೆ ಜಡ್ಗೆ ಮಾರಾಟ ಮಾಡುತ್ತಾನೆ. ಹಾಗಾದ್ರೆ ಜಡ್ ಅನ್ನು ವಾಯ್ಗೆ ಎಷ್ಟು ಪಾವತಿಸಿದ? ಸೇಮ್ ಟು ಸೇಮ್. ಈಗಾಗಲೇ 7ನೇ ಕ್ವಶನ್ ಮಾಡಿದ್ರೆ ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್. ಎಕ್ಸ್ ಒಂದು ವಸ್ತುವನ್ನ ಕೊಂಡುಕೊಳ್ತಾನೆ, ಎಷ್ಟಕ್ಕಂತೆ 800 ರೂಪಾಯಿಗೆ ಕೊಂಡುಕೊಳ್ತಾನೆ. 800 ರೂಪಾಯಿ ಕೊಂಡ್ಕೊಳ್ತಾನೆ. ಈ 800 ರೂಪಾಯಿ ತೆಗೆದುಕೊಂಡು ಈ ವಸ್ತುವನ್ನು ಮಾರ್ತಾನೆ. ಇವನು ಎಷ್ಟಕ್ಕೆ ಮಾರ್ತಾನೆ ಅಂತ ಹೇಳಿದ್ರೆ ಶೇಕಡ 10 ಲಾಭ. ಇಲ್ಲೇ ಗೊತ್ತಾಗುತ್ತೆ. 100ಕ್ಕೆ 10 ರೂಪಾಯಿ ಜಾಸ್ತಿ ಆದ್ರೆ 800ಕ್ಕೆ ಎಷ್ಟು ರೂಪಾಯಿ ಜಾಸ್ತಿ ಆಗುತ್ತೆ? 80 ರೂಪಾಯಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ 800 ರೂಪಾಯಿದ್ದು 10 ರೂಪಾಯಿ ಶೇಕಡ ಅಂತಂದ್ರೆ 880 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಹೌದಾ? ಶೇಕಡ 10 ಲಾಭ ಅಂತಂದ್ರೆ 80 ರೂಪಾಯಿ ಲಾಭ ಆಗುತ್ತೆ. 800ಕ್ಕೆ 80 ರೂಪಾಯಿ ಲಾಭ ಆದ್ರೆ 880 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಯಾರಿಗೆ ಮಾರಾಟ ಮಾಡ್ತಾನೆ? ವಾಯ್ಗೆ ಮಾರಾಟ ಮಾಡ್ತಾನೆ. ಹಾಗಾದ್ರೆ ವಾಯ್ ಇದನ್ನ ಕೊಂಡುಕೊಳ್ತಾನೆ. ವಾಯ್ದ ಕೊಂಡ ಬೆಲೆ ಎಷ್ಟಾಗುತ್ತೆ? 880 ರೂಪಾಯಿಗೆ ಕೊಂಡುಕೊಳ್ತಾನೆ. ಹೌದು ತಾನೆ? ಎಕ್ಸ್ ಮಾರಿದಾನೆ, ಯಾರಿಗೆ ಮಾರಿದಾನೆ? ವಾಯ್ಗೆ ಮಾರಿದಾನೆ. ಅಂದ್ರೆ ಎಕ್ಸ್ ಮಾರಿದ ಬೆಲೆ ವಾಯ್ ಕೊಂಡುಕೊಳ್ತಾರೆ, ಹೌದು, 880 ರೂಪಾಯಿ ಆಯ್ತು. ಕ್ಲಿಯರಾ? ವಾಯ್ ಕೊಂಡುಕೊಂಡಿದ್ದಷ್ಟಕ್ಕೆ 880 ರೂಪಾಯಿಗೆ. ಈಗ ಮುಂದೆ ಹೇಳಿದರೆ ವಾಯನ್ನು ಎಕ್ಸ್ಗೆ ಪಾವತಿಸಿದ ಶೇಕಡ 5ರಷ್ಟು ಲಾಭ ಗಳಿಸುವಂತೆ. ನೋಡ್ರಿ, ವಾಯನ್ನು ಎಕ್ಸ್ಗೆ ಎಷ್ಟು ಕೊಟ್ಟನೆ? 880 ರೂಪಾಯಿ ಕೊಟ್ಟು ಖರೀದಿ ಮಾಡೇನೆ. ಇದಕ್ಕೆ ಇವನು ಏನ್ ಮಾಡ್ತಾನೆ? ಶೇಕಡ 5ರಷ್ಟು ಲಾಭ ಗಳಿಸುವಂತೆ ಅವನು ಜಡ್ಗೆ ಮಾರಾಟ ಮಾಡ್ತಾನೆ. ಹಾಗಾದ್ರೆ ಎಷ್ಟಕ್ಕೆ ಮಾರಾಟ ಮಾಡಿದ? ಅದು ಬೇಕು ನಮಗೆ. ಶೇಕಡ 5ರಷ್ಟು 100ಕ್ಕೆ 5 ರೂಪಾಯಿ ಹೆಚ್ಚಿಗೆ ಮಾರಾಟ ಮಾಡಿದ ಅಂದ್ರೆ 105 ರೂಪಾಯಿಗೆ ಮಾರಾಟ. ಸೇಮ್ ನಾವು ಪ್ರಿವಿಯಸ್ ಮಾಡಿದ್ವಲ್ಲ. ಎಸ್, ಈಗ ಒಂದು ವಸ್ತು 100 ರೂಪಾಯಿ ಇದೆ, ಅದನ್ನ ಶೇಕಡ 5ರಷ್ಟು ಲಾಭದೊಂದಿಗೆ ಮಾರಾಟ ಮಾಡಬೇಕಾದ್ರೆ 105 ರೂಪಾಯಿಗೆ ಮಾರಾಟ ಮಾಡಬೇಕು. ಈಗ ವಸ್ತು ಎಷ್ಟದ? 880 ರೂಪಾಯಿ ಇದೆ. ಹಾಗಾದ್ರೆ ಎಷ್ಟಕ್ಕೆ ಮಾರ್ತಾನೆ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 ಮಗ್ಗಿಲಿ 2 ಹೋಗ್ತಾವಲ್ಲ, 5 2 10, 5 2 10, 5 1 5. ಕ್ಲಿಯರ್ ಆಯ್ತು ಇದು? ಎಸ್, 2 1 2, 2 4 2 4. ಕ್ಲಿಯರ್ ಆಗಿ ಹೋಯ್ತಾ? ಎಸ್, ಈಗ 21 ಇಂಟು 44. ಹೌದಾ? ಎಸ್, 44 1 44ಕ್ಕೆ 4, ಕೈಲ ಬಂತು 4. ಹೌದಾ? 44 2 88, 88 1 4 92, 924 ರೂಪಾಯಿಗೆ ಮಾರಾಟ ಮಾಡಬೇಕು. ಇನ್ನೆಷ್ಟು ಮಾಡಬೇಕು? ಶೇಕಡ 5ರಷ್ಟು ಲಾಭದೊಂದಿಗೆ ಅಂತಂದ್ರೆ 924 ರೂಪಾಯಿಗೆ ಮಾರಾಟ ಮಾಡಬೇಕು. ಯಾರಿಗೆ ಮಾರಾಟ ಮಾಡ್ತಾನ? ಜಡ್ಗೆ ಮಾರಾಟ ಮಾಡ್ತಾನೆ. 924 ರೂಪಾಯಿಗೆ ಜಡ್ಗೆ ಮಾರಾಟ ಮಾಡ್ತಾನೆ. ಜಡ್ ಖರೀದಿ ಮಾಡ್ತಾನೆ. ಈಗ ಕ್ಲಿಯರಾ? ಎಸ್,
ಜೆಡ್ಗೆ ಮಾರಾಟ ಮಾಡುತ್ತಾನೆ. ಜೆಡ್ 924 ರೂಪಾಯಿ ಕೊಟ್ಟು ಕೊಂಡುಕೊಳ್ತಾನೆ. ವಾಯ್ನು 924 ರೂಪಾಯಿ ಆ ವಸ್ತುವನ್ನ ಮಾರಾಟ ಮಾಡ್ತಾನೆ. ಕ್ಲಿಯರ್ ಕ್ವಶನ್ ನೋಡ್ರಿ. ಹಾಗಾದ್ರೆ ಜೆಡ್ ಅನ್ನು ವಾಯ್ಗೆ ಪಾವತಿಸಿದ ಹಣ ಎಷ್ಟು? ಜೆಡ್ ಅನ್ನು ವಾಯ್ಗೆ ಪಾವತಿಸಿದ ಹಣ ಎಷ್ಟು? 924 ರೂಪಾಯಿ ಇಸ್ ರೈಟ್ ಆನ್ಸರ್. ಮುಗಿದು ಹೋಯ್ತು. 924 ರೂಪಾಯಿ ಕೊಟ್ಟು ಖರೀದಿ ಮಾಡಿ ಅಂತಾನೆ. ಹಾಗಾದ್ರೆ ಅವನಿಗೆ ಪಾವತಿಸಿ ಅಂತಾನೆ. ಎಸ್, 924 ಆಯ್ಕೆ ಒಂದು ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ಕ್ಲಿಯರ್ ಆಯ್ತಾ? ಎಸ್, ಮುಂದಿನ ಕ್ವಶನ್ 9. ಮಹೇಶ್ 40 ಕೆಜಿ ಗೋಧಿಯನ್ನ ಪ್ರತಿ ಕೆಜಿಗೆ 12.5 ರೂಪಾಯಿಗಳಂತೆ ಮತ್ತು 25 ಕೆಜಿಯನ್ನ ಪ್ರತಿ ಕೆಜಿಗೆ 15.10 ರೂಪಾಯಿಗಳಂತೆ ಖರೀದಿ ಮಾಡ್ತಾನೆ. ನೋಡ್ರಿ, 40 ಕೆಜಿ ಗೋಧಿ ತೆಗೆದುಕೊಳ್ತಾನೆ. ಎಷ್ಟು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾನೆ? 12.5. ನೆಕ್ಸ್ಟ್ ಇನ್ನು 25 ಕೆಜಿ ಕೊಟ್ಟು 25 ಕೆಜಿ ಅಕ್ಕಿ ತೆಗೆದುಕೊಳ್ತಾನೆ. ಅಂದೆಷ್ಟಕ್ಕಂತೆ 15.10. ಹೌದಾ? ಇಲ್ಲಿ ನೋಡ್ರಿ, ಪಾಯಿಂಟ್ ನಂತರ ಜೀರೋದ ಮುಂದೆ ಯಾವ ಸಂಖ್ಯೆಗಳಿಲ್ಲ ಅಂದ್ಮೇಲೆ ಜೀರೋ ಬಿಟ್ಬಿಟ್ಟಿವಿ. 5 ಇದ್ರೆ 50 ಇದ್ರೆ ಜೀರೋ ತೆಗೆದ್ಬಿಟ್ಟಿವಿ. ಇಲ್ಲ 10 ಅನ್ಬಾರ್ದಕ್ಕೆ 5 0 1 0 ಅಂತ ಅನ್ಬೇಕು. ಪಾಯಿಂಟ್ ಮುಂದಿದ್ರೆ ಒಂದೊಂದು ಸಿಂಗಲ್ ಡಿಜಿಟ್ ಅನ್ನು ಹೇಳ್ತಾ ಹೋಗ್ಬೇಕು. ಈಗ ಖರೀದಿಸಿದನು, ಅವನು ಅವುಗಳನ್ನ ಮಿಶ್ರಣ ಮಾಡಿದ. ಎಷ್ಟಾಯ್ತು ನೋಡ್ರಿ? ಇದು 61 25 41 25 65 ಕೆಜಿ ಆಯ್ತು. ಅಮೌಂಟ್ ಎಷ್ಟಾಯ್ತು? ಎರಡು ಸೇರಿಸಿದ್ರೆ ನೋಡ್ರಿ, ಇವೆರಡು ಗುಣಾಕಾರ ಮಾಡಬೇಕು. ಈಗ 40ಕ್ಕೆ 12.5ಕ್ಕೆ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಈ ಜೀರೋ ಐತಲ್ಲ, ಈ 0ಕ್ಕೆ 0 ಹಚ್ಕೊಂಡ್ಬಿಡಿ. 4 ಮಗ್ಗಿಲಿ 4 5 20, 20ಕ್ಕೆ 0 ಕೈಲೆ ಬಂತು 2. 4 2 8 1 2 10 ಕೈಲೆ ಬಂತು 1. 4 1 4 1 5 ಆಯ್ತು. ಇದೆಷ್ಟಾಯ್ತು? 5,000 ಅಲ್ಲ, ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದೆಯಲ್ಲ. ಎಸ್, 1 ಬಿಟ್ಟು ಪಾಯಿಂಟ್ ಕೊಟ್ಟಿವಿ. ಈಗ ಏನಾಯ್ತದ? 500 ಆಯ್ತು. ಪಾಯಿಂಟ್ ನಂತರ ಜೀರೋದಲ್ಲ, ತೆಗೆದು ಬಿಡಿ. ಹಾಗಾದ್ರೆ ಇದನ್ನೆಷ್ಟು ಕೊಟ್ಟು ಖರೀದಿ ಮಾಡಿದ? 500 ರೂಪಾಯಿ ಕೊಟ್ಟು 40 ಕೆಜಿ ಅಕ್ಕಿ ಖರೀದಿ ಮಾಡಿದ. ನೆಕ್ಸ್ಟ್ ಅದೇ ರೀತಿಯಾಗಿ 25 ಕೆಜಿ ಅಕ್ಕಿಯನ್ನ 151 15.1 ಗುಣಾಕಾರ ಮಾಡಿದ್ರೆ ಎಷ್ಟಾಯ್ತು ನೋಡ್ರಿ? 25 1 25ಕ್ಕೆ 5 ಕೈಲ ಬಂತು 2. ನೆಕ್ಸ್ಟ್ 25 5 125, 125 1 2 ಎಷ್ಟಾಗುತ್ತೆ? 122, 127 ಆಗುತ್ತೆ. 127ಕ್ಕೆ 7 ಕೈಲ ಬಂತು 12. ಅದೇ ರೀತಿಯಾಗಿ 25 1 25, 25 1 12 37. ಹಾಗಾದ್ರೆ 3775 ಅಲ್ಲ, ಇಲ್ಲಿ 1 ಬಿಟ್ಟು ಪಾಯಿಂಟ್ ಐತಲ್ಲ, 1 ಬಿಟ್ಟು ಪಾಯಿಂಟ್ ಕೊಟ್ಟಿವಿ. ಈಗ ಎಷ್ಟಾಯ್ತು? 377.5 ಆಯ್ತು. ಟೋಟಲ್ ಅಮೌಂಟ್ ಎಷ್ಟಾಯ್ತು? 0.5ಗೆ 0.5. ಇಲ್ಲೇ 7ಕ್ಕೆ 7, ಇಲ್ಲೇ 7ಕ್ಕೆ 7, 887 ರೂಪಾಯಿ ಆಯ್ತು. 887 ರೂಪಾಯಿ ಎಷ್ಟು ಕೆಜಿ? 65 ಕೆಜಿಗೆ 887 ಆಯ್ತು. ಹೌದಾ? ಎಸ್. ನೆಕ್ಸ್ಟ್ ಮುಂದೆ ಏನು ಹೇಳಿದ್ದಾರೆ? ಮಿಕ್ಸರ್ನ ಮಾಡಿದ, ಅವನುಗಳನ್ನ ಮಿಕ್ಸ್ ಮಾಡಿದ. ಅವನು 10% ಲಾಭ ಗಳಿಸಲು ಯಾವ ದರದಲ್ಲಿ ಮಾರಾಟ ಮಾಡಬೇಕು? ಇಷ್ಟು ಕೊಟ್ಟು ಖರೀದಿ ಮಾಡಿದ್ದಾನೆ. 10% ಲಾಭದೊಂದಿಗೆ ಮಾರಾಟ ಮಾಡಿದ್ರೆ ಎಷ್ಟಕ್ಕೆ ಮಾರಾಟ ಮಾಡ್ತಾನೆ? 100ಕ್ಕೆ 10% ಅಂತಂದ್ರೆ ಹೇಳಿದೆ ನಾನು. 100 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರೆ ಅವುಗಳನ್ನ 110 ರೂಪಾಯಿಗೆ ಮಾರಾಟ ಮಾಡಬೇಕು. ಹಾಗಾದ್ರೆ ಇಲ್ಲಿ ಎಷ್ಟದ? 877.5 ಇದ್ರೆ ಎಷ್ಟಕ್ಕೆ ಮಾರಾಟ ಮಾಡಬೇಕು? ಹೌದಾ? ಎಸ್, ಗುಣಾಕಾರ. ಈಗ 110ಕ್ಕೆ 877.5ಕ್ಕೆ ಈಸಿಯಾಗಿ ಗುಣಾಕಾರ ಮಾಡ್ಬೋದು. ಇಲ್ಲಿ 0 ಇದೆಲ್ಲ, ಒಂದು 0 ಇರೋದ್ರಿಂದ ಇದು ತುಂಬಾ ಈಸಿಯಾಗಿ ಗುಣಾಕಾರ ಮಾಡಿಕೊಂಡು 1 ಬಿಟ್ಟು ಪಾಯಿಂಟ್ ಕೊಟ್ಟರೆ ಇದು ಒಂದು ಪೂರ್ಣ ಸಂಖ್ಯೆ ಆಗುತ್ತೆ. ನೋಡ್ರಿ ಹೆಂಗೆ, ಈ 0ಕ್ಕೆ ಈ 0 ಆಯ್ತಾ? ಎಸ್. 11 5 55ಕ್ಕೆ 5 ಕೈಲ ಬಂತು 5. 11 7 77 1 5 82 ಕೈಲ ಬಂತು 8. 11 7 77 1 8 85 ಕೈಲ ಬಂತು 8. ನೆಕ್ಸ್ಟ್ 11 8 88 1 8 96. ಎಷ್ಟಾಯ್ತು? 96 ಆಯ್ತು. ಎಸ್. ಈಗ ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದಲ್ಲ, ಇಲ್ಲಿ 1 ಬಿಟ್ಟು ಪಾಯಿಂಟ್ ಕೊಟ್ರೆ ಏನಾಗುತ್ತೆ? ಇದು ಪಾಯಿಂಟ್ ನಂತರ 0 ಇದಲ್ಲ, ಬಿಟ್ಟು ಬಿಡಿ, ಮುಗಿದು ಹೋಯ್ತು. ಇದೊಂದು ಪೂರ್ಣ ಸಂಖ್ಯೆ ಆಯ್ತು. ಈಗ 96,525 ಪೂರ್ಣ ಸಂಖ್ಯೆ ಆಯ್ತಾ? ಡಿವೈಡೆಡ್ ಬೈ 100 ಇದೆ, 100ಗೆ 100. ಎಸ್. ಈಗ ಇದು ಏನಾಗುತ್ತೆ? ಇಲ್ಲಿ 100 10 1000 ಆ ತರನಾಗಿದ್ದಾಗ ಇದನ್ನ 5 ಮಗ್ಗೆಲ್ಲಿ ಕ್ಯಾನ್ಸಲ್, 10 ಮಗ್ಗೆಲ್ಲಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ಕೋಬೇಡಿ. ಇಲ್ಲಿ ಎಷ್ಟು ಪೂಜೆ ಇದೆ ನೋಡಿ, ಎಷ್ಟು ಸೊನ್ನೆಗಳಿದಾವೆ ಅಂಶದಲ್ಲಿ, ಅಷ್ಟು ಲೆಟರ್ ಬಿಟ್ಟು ಬಲಗಡೆಯಿಂದ ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ ಉತ್ತರ ಮುಗಿದೋಗುತ್ತೆ. ಇಲ್ಲಿ 1 2 ಸೊನ್ನೆಗಳದಾವು. ಹಾಗಾದ್ರೆ ಇಲ್ಲಿ 1 2 ಇಲ್ಲಿ ಬಿಟ್ಟು ಕೊಟ್ಬಿಟ್ರೆ ಉತ್ತರ ಮುಗಿದಂಗೆ. ಇದೆಷ್ಟಾಯ್ತು? 965.25 ರೂಪಾಯಿಗೆ ಮಾರಾಟ ಮಾಡಬೇಕು. ನೋಡ್ರಿ, ಅಂದ್ರೆ ಏನಾಗುತ್ತೆ? ಅವನಿಗೆ 10% ಲಾಭ ಆಗುತ್ತೆ. ಹೌದಾ? 965.25 ರೂಪಾಯಿಗೆ 877 ಇರೋದು 965.25ಕ್ಕೆ ಮಾರಿದ್ರೆ ಅವನಿಗೆ 10% ಲಾಭ ಆಗುತ್ತೆ. ಇದೆಷ್ಟು ಕೆಜಿ? 65 ಕೆಜಿ. ಕ್ವಶನ್ ಏನು ಕೇಳಿದರೆ? ಯಾವ ದರದಲ್ಲಿ ಮಾರಾಟ ಮಾಡಬೇಕು, ಪ್ರತಿ ಕೆಜಿಗೆ ಎಷ್ಟರಂಗ ಮಾರಾಟ ಮಾಡ್ಬೇಕಂತ ಕೇಳಿದರೆ. ಎಸ್. ಹಾಗಾದ್ರೆ 965ಕ್ಕೆ
ಇದು ಮುಗೀತು. ಈಗ 965.25 ರೂಪಾಯಿ. ಎಷ್ಟು ಕೆ ಜಿವು? 65 ಕೆ ಜಿ. ಹಾಗಾದ್ರೆ ಪ್ರತಿ ಕೆ ಜಿಗೆ ಎಷ್ಟಾಯಿತು? ಹೌದಾ? ಎಸ್ 5 ಮಗ್ಗಿಯಲ್ಲಿ ಹೋಗ್ತಾವ? ಎಸ್ 5 1 5. ಎಷ್ಟು ಉಳಿತು? 1 ಉಳಿತು, 15 ಆಯಿತು. 5 3 15. ನೆಕ್ಸ್ಟ್ ಇದು 5 ಮಗ್ಗಿಯಲ್ಲಿ 5 1 5. ಎಷ್ಟು ಉಳಿತು? 4 ಉಳಿತು, 46 ಆಯಿತು. ಹಾಗಾದ್ರೆ 5 9 45. ಎಷ್ಟು ಉಳಿತು? 1 ಉಳಿತು, 15 ಆಯಿತು. 5 3 15. ಇದು ಕಂಪ್ಲೀಟ್ ಆಗಿ ಹೋಯ್ತು. ನೆಕ್ಸ್ಟ್ ಇಲ್ಲಿ ಪಾಯಿಂಟಿಗೆ ಪಾಯಿಂಟ್. ಈಗ 5 ಮಗ್ಗಿಯಲ್ಲಿ 2 ಇಲ್ಲ ಅಂತೇಳಿ ಡೈರೆಕ್ಟಾಗಿ 25 ಅಂತ ಅನ್ಕೊಳಕ್ ಬರಲ್ಲ. ಇಲ್ಲಿ 0 ಹಚ್ಕೊಂಡು ಇದನ್ನೇನಾಗುತ್ತೆ, ಅವಾಗ ಇದು 25 ಆಗುತ್ತೆ. 5 ಇಳಿಸ್ಕೊಂಡಂಗೆ ಅವಾಗ 25 ಆಗುತ್ತೆ. 5 5 25. ಇವಾಗ ಕಂಪ್ಲೀಟ್ ಆಗಿ ಹೋಗುತ್ತೆ. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ 193.05ಕ್ಕೆ 13ದಿಂದ ಡಿವೈಡ್ ಮಾಡಬೇಕು. 13 ಒಂದು ಅವಿಭಾಜ್ಯ ಸಂಖ್ಯೆ. ಡೈರೆಕ್ಟ್ ಆಗಿ ನಾವು ಭಾಗಾಕಾರ ಮೆಥಡ್ ಅಲ್ಲಿ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿ ಉತ್ತರ ಕಂಡುಕೊಳ್ತೀವಿ. ಈಗ ನೋಡ್ರಿ, ಭಾಗಾಕಾರ ಮೆಥಡ್ ಅಲ್ಲೇ ಮಾಡ್ತೀನಿ. ಈಗ 193.05 ಡಿವೈಡೆಡ್ ಬೈ 13. ಹೌದಾ? 13 ಒಂದಲೇ 13. ಎಷ್ಟು ಉಳಿತು? 6 ಉಳಿತು, 63 ಆಯಿತು. 13 ಮಗ್ಗೆಲ್ಲ 63 ಅಂತಾರೆ. 13 65 ಬರಲ್ಲ. ಹಾಗಾದ್ರೆ 13 4 52. ಎಷ್ಟು ಉಳಿತು? 1 1 11 ಉಳಿತು. ಇಲ್ಲಿ ಪಾಯಿಂಟ್ ಇದೆ ನೋಡ್ರಿ. ಈ ಪಾಯಿಂಟ್ ಇಲ್ಲಿ ಇಳಿಸುವ ಭಾಗಲಬ್ಧದಲ್ಲಿ ಪಾಯಿಂಟ್ ಕೊಡಬೇಕು. ಅವಾಗ ಏನು ಮಾಡ್ಬೇಕು? ಈ 0 ಇಳಿಸ್ಕೊಳ್ಬೇಕು. 110 ಆಗುತ್ತೆ. 13 ಮಗ್ಗಿಗೆ 110 ಬರೋ ತನಕ ಅಂದರೆ 13 8 104 ಬರುತ್ತೆ. 13 8 104. ಎಷ್ಟು ಉಳಿತು? 6 ಉಳಿತು. ನೆಕ್ಸ್ಟ್ ಇದು 5 ಉಳಿಸ್ಕೊಂಡ್ರೆ 65 ಆಯಿತು. ಈಗ 13 ಮಗ್ಗಿಯಲ್ಲಿ 65 ಇಲ್ಲ, 13 5 65 ಆಗುತ್ತೆ. 65 60 0 ಉಳಿತು. ಹಾಗಾದ್ರೆ ಪ್ರತಿ ಕೆ ಜಿಗೆ ಎಷ್ಟಾಗುತ್ತೆ? 14 ರೂಪಾಯಿ 85 ಪೈಸೆ. 14.85 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 14.85 ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕರೆಕ್ಟ್ ಆಯ್ತು? ಎಸ್. ಇಷ್ಟು ಈಸಿ ಅದ. ಮುಂದಿನ ಕ್ವಶನ್ 10. ಪ್ರಸ್ತುತ 3 ವ್ಯಕ್ತಿಗಳ ವಯಸ್ಸು 4:7:9 ಅನುಪಾತದಲ್ಲಿದೆ. ಪ್ರಸ್ತುತ ಈಗ ಇಲ್ಲೇ ನಾನು 3 ವ್ಯಕ್ತಿಗಳು, ಎ ಅಂತಕ್ಕಂಥ ವ್ಯಕ್ತಿ, ಒಬ್ಬನು ಬಿ ಅಂತಕ್ಕಂಥ ವ್ಯಕ್ತಿ, ಇನ್ನೊಬ್ಬನು ಸಿ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಪ್ರೆಸೆಂಟ್ ನೋಡ್ರಿ, ಪ್ರೆಸೆಂಟ್ ರೇಷಿಯೋ ಕೊಟ್ಟಿದ್ದಾರೆ. ಪ್ರೆಸೆಂಟ್ ರೇಷಿಯೋ ಎಷ್ಟಂತೆ? 4:7 ರೇಷಿಯೋ ಎಷ್ಟು? 9. ನೋಡ್ರಿ, ಇದು ಪ್ರೆಸೆಂಟ್ ರೇಷಿಯೋ. ಪ್ರೆಸೆಂಟ್ ಈ 3 ವ್ಯಕ್ತಿಗಳ ರೇಷಿಯೋ ಇದು. ಹೌದಾ? ಪ್ರೆಸೆಂಟ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅವರ ವಯಸ್ಸುಗಳ ಮೊತ್ತ ಅಂದ್ರೆ ಅವ್ರ 3 ವಯಸ್ಸುಗಳನ್ನ ಕೂಡಿಸಿದ್ರೆ 8 ವರ್ಷಗಳ ನಂತರ, 8 ವರ್ಷ ಆದ್ಮೇಲೆ ಅವ್ರ 3 ವಯಸ್ಸು ಕೂಡಿಸಿದ್ರೆ 104 ಆಗುತ್ತಂತೆ. ನೋಡ್ರಿ, ಎಷ್ಟಾಗುತ್ತಂತೆ? 104 ಆಗುತ್ತಂತೆ. 8 ವರ್ಷ ಆದ ನಂತರ ಇವ್ರು 3 ವಯಸ್ಸು ಕೂಡಿಸಿದ್ರೆ 104 ಆಗುತ್ತೆ. ಹಾಗಾದ್ರೆ ಪ್ರೆಸೆಂಟ್ ಎಷ್ಟೈತಿ? ಪ್ರೆಸೆಂಟ್ ಅಂತ ಬಂದಾಗ ಇವಂದ್ 8 ವರ್ಷ, ಇವಂದ್ 8 ವರ್ಷ, ಇವಂದ್ 8 ವರ್ಷ, 3 8 ವರ್ಷ ಮೈನಸ್ ಮಾಡಿದ್ರೆ ಪ್ರೆಸೆಂಟ್ ಇವರು 3 ವಯಸ್ಸು ಕೂಡಿಸಿದಂಗೆ ಆಗುತ್ತೆ. ಹೌದಾ? ಇದು 8 ವರ್ಷ ಆದ್ಮೇಲೆ ಇದು 104 ವರ್ಷ. 3 ವಯಸ್ಸು ಕೂಡಿಸಿದ್ರೆ ಇವತ್ತು ಪ್ರೆಸೆಂಟಿಗೆ ಬಂದಾಗ ಇವಂದ್ 8 ವರ್ಷ, ಹೌದಾ, ಪ್ಲಸ್ ಇವಂದ್ 8 ವರ್ಷ ಪ್ಲಸ್ ಬಿದ್ 8 ವರ್ಷ, 8 3 24 ವರ್ಷ ಮೈನಸ್ ಮಾಡಿದ್ರೆ 24 ವರ್ಷ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 0. 80 ವರ್ಷ ಆಗುತ್ತಲ್ಲ. ಈ 80 ವರ್ಷ ಇವ್ರ 3 ಪ್ರೆಸೆಂಟ್ ವಯಸ್ಸುಗಳ ಮೊತ್ತ. ಹೌದಾ? ಅರ್ಥ ಆಯ್ತದು? ಎಸ್. ಇಲ್ಲಿ ನೋಡ್ರಿ, ನಾನು ಸರಿ ಹೇಳ್ತೀನಿ. ಪ್ರೆಸೆಂಟ್ ಎ ಬಿ ಸಿ 3 ರೇಷಿಯೋ ಕೊಟ್ಟಿದ್ರೆ ಏಸು 4:7:9. 8 ವರ್ಷ ಆದ ನಂತರ ಅವರ 3 ವಯಸ್ಸು ಕೂಡಿಸಿದ್ರೆ 104 ವರ್ಷ ಆಗುತ್ತಂತೆ ಕೊಟ್ಟಿದ್ದಾರೆ. ನಾವಿಲ್ಲಿ ಏನ್ ಮಾಡಬೇಕು? ಇದು ಪ್ರೆಸೆಂಟ್ ರೇಷಿಯೋ ಕೊಟ್ಟಿರೋದ್ರಿಂದ ಪ್ರೆಸೆಂಟ್ ಎಷ್ಟೈತೆ ನೋಡ್ಕೊಳ್ಬೇಕು. ಪ್ರೆಸೆಂಟ್ ಕೊಟ್ಟಿದ್ದು ನೋಡ್ಕೊಳ್ಬೇಕಂದ್ರೆ, ಪ್ರೆಸೆಂಟ್ ನೋಡ್ಕೊಳ್ಬೇಕಂತಂದ್ರೆ ಈ 104 ವರ್ಷದಲ್ಲಿ 8 ವರ್ಷ ಮೈನಸ್ ಮಾಡಬೇಕು. 8 ವರ್ಷ ಅಂದ್ರೆ ಕೇವಲ 8 ಅಲ್ಲ, ಎದ್ 8 ವರ್ಷ ಮೈನಸ್ ಮಾಡಬೇಕು, ಬಿದ್ 8 ವರ್ಷ ಮೈನಸ್ ಮಾಡಬೇಕು, ಸಿದ್ 8 ವರ್ಷ ಮೈನಸ್ ಮಾಡಬೇಕು. ಹಾಗಾದ್ರೆ ಎಷ್ಟಾಗುತ್ತೆ? 24 ವರ್ಷ ಆಗುತ್ತೆ. 3 8 8 ಅಂದ್ರೆ. ಹಾಗಾದ್ರೆ ಈ 104 ವರ್ಷದಲ್ಲಿ 24 ವರ್ಷ ಮೈನಸ್ ಮಾಡಿದ್ರೆ ಪ್ರೆಸೆಂಟ್ ಅವ್ರ 3 ವಯಸ್ಸು ಕೂಡಿಸಿದ್ರೆ 80 ವರ್ಷ ಆಗುತ್ತೆ. ಎಷ್ಟಾಗುತ್ತೆ? 80 ವರ್ಷ ಆಗುತ್ತೆ ಪ್ರೆಸೆಂಟ್. ಹಾಗಾದ್ರೆ ಪ್ರೆಸೆಂಟ್ ರೇಷಿಯೋ ಎಷ್ಟದ ನೋಡ್ರಿ? ಪ್ರೆಸೆಂಟ್ ರೇಷಿಯೋ ಎಷ್ಟದ ನೋಡ್ರಿ? 4 1 7 11 11 1 9 20 ಪ್ರೆಸೆಂಟ್ ರೇಷಿಯೋ ಒಟ್ಟು ಮೊತ್ತ. ಇದು ಒಟ್ಟು ವಯಸ್ಸುಗಳ ಮೊತ್ತ, ಇದು ಒಟ್ಟು ರೇಷಿಯೋದ ಮೊತ್ತ. ಈ ಒಟ್ಟು ರೇಷಿಯೋದ ಮೊತ್ತದಿಂದ ಒಟ್ಟು ವಯಸ್ಸನ್ನ ಡಿವೈಡ್ ಮಾಡಿದ್ರೆ ನಮಗೊಂದು ನಂಬರ್ ಸಿಗುತ್ತೆ ತಾನೆ? 21 24. ಇದು ಇಂಪಾರ್ಟೆಂಟ್ ನಮಗೆ. 4
ಈಗ ಏದ್ ವ್ಯಕ್ತಿ ಕೇಳಿದ್ರೆ 4ರಿಂದ 4ಕ್ಕೆ ಗುಣಾಕಾರ ಮಾಡಿದ್ರೆ ಏದು ವಯಸ್ಸು ಸಿಗುತ್ತೆ, ಈ 4ರಿಂದ ಈ ರೇಷಕ್ಕೆ ಗುಣಾಕಾರ ಮಾಡಿದ್ರೆ ಬಿನ ವಯಸ್ಸು ಸಿಗುತ್ತೆ, ಈ 4ರಿಂದ ಸಿಗೆ ಗುಣಾಕಾರ ಮಾಡಿದ್ರೆ ಸಿನ 9ಕ್ಕೆ ಗುಣಾಕಾರ ಮಾಡಿದ್ರೆ ಸಿನ ವಯಸ್ಸು ಸಿಗುತ್ತೆ. ಈಗ ನೋಡ್ರಿ, ಏದ್ದು 4 4 16 ವರ್ಷ ಏದ್ದು. ನೆಕ್ಸ್ಟ್ ಬಿ ಇದ್ದು 4 7 28 ಬಿನ ವಯಸ್ಸು. ನೆಕ್ಸ್ಟ್ ಸಿ ಇದ್ದು 4 9 36 ಇದಲ್ಲ ಸಿನ ವಯಸ್ಸು. 16 28 36 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅದ. ಆಯ್ಕೆಯಲ್ಲಿ ಇದೆನಾ 16 28 36. ಎಸ್ 16 20 ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಈಗ ಒಂದ್ ವೇಳೆ ಇವನು 3 ಕೂಡಿಸ್ಕೊಳ್ರಿ 80 ವರ್ಷ ಆಗುತ್ತೆ. ನೋಡ್ರಿ ಆಗುತ್ತಿಲ್ಲ ನೋಡ್ರಿ. 6 6 12 12 8 20ಕ್ಕೆ 0 ಕೈಲ ಬಂತು 2 2 2 4 4 4 8 80 ಆಯ್ತಾ ನೋಡ್ರಿ. ಇಷ್ಟು ಸಿಂಪಲ್ ಆಗಿ ನಾವು ಲೆಕ್ಕಗಳನ್ನ ಮಾಡ್ಕೊಳ್ಬಹುದು. ಕ್ಲಿಯರ್ ಆಯ್ತು. ಎಸ್ ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 11. ಒಂದು ತರಗತಿಯ 36 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14 ವರ್ಷ. ಆ ತರಗತಿಗೆ ಶಿಕ್ಷಕರ ವಯಸ್ಸನ್ನ ಸೇರಿಸಿದಾಗ ಸರಾಸರಿಯು 1 ಅಂಕಿ ಹೆಚ್ಚಾಗುವುದು. ಹಾಗಾದ್ರೆ ಶಿಕ್ಷಕನ ವಯಸ್ಸನ್ನ ಕಂಡು ಹಿಡಿಯಿರಿ. ನೋಡ್ರಿ ಸಿಂಪಲ್. ತುಂಬಾ ಸಾರಿ ಎಕ್ಸಾಮ್ಗಳಲ್ಲಿ ಈ ಸರಾಸರಿ ಕ್ವಶನ್ ಅನ್ನ ಕೇಳಿದ್ದಾರೆ. 36 ಜನ ಹುಡುಗರಿದ್ದಾರೆ, ಎವರೇಜ್ 14 ಇದೆ. ಪ್ರತಿಯೊಬ್ಬರು 14 ವರ್ಷ 14 ವರ್ಷ ಎವರೇಜ್. ಶಿಕ್ಷಕನ ವಯಸ್ಸನ್ನ ಸೇರಿಸಿದಾಗ ಅಂದಾಗ 36 37 ಆಗ್ತಾರೆ. 37 ಜನ ಆಗ್ತಾರೆ ಶಿಕ್ಷಕನ ಸೇರಿಸಿದ್ರೆ. ಎವರೇಜ್ ಏನಾಗುತ್ತೆ ಅಂತ 14 ಇದ್ದದ್ದು 15, 1 ಅಂಕಿ ಹೆಚ್ಚಾಗುತ್ತೆ ಅಂದ್ರೆ 14 ಇದ್ದದ್ದು 15 ಆಗುತ್ತೆ. ಹಾಗಾದ್ರೆ ಇವೆರಡೂ ಗುಣಾಕಾರ ಮಾಡಿದ್ರೆ ಒಟ್ಟು ವಿದ್ಯಾರ್ಥಿಗಳ ವಯಸ್ಸುಗಳ ಮೊತ್ತ ಸಿಗುತ್ತೆ. ಇವೆರಡು ಗುಣಾಕಾರ ಮಾಡಿದ್ರೆ ಅದರಲ್ಲಿ ಹುಡುಗರ್ನಿರ್ತಾರೆ, ಟೀಚರ್ನಿರ್ತಕ್ಕಂಥ ಒಟ್ಟು ವಯಸ್ಸುಗಳ ಮೊತ್ತ ಸಿಗುತ್ತೆ. ಗುಣಾಕಾರ ಮಾಡೋಣ. ಎಸ್ 14 6 14 70 14 84ಕ್ಕೆ 4 ಕೈಲ ಬಂತು 8. 14 3 42 42 8 50 504 ಯಾರ್ದಾಯ್ತು ಈಗ ಒಟ್ಟು ವಿದ್ಯಾರ್ಥಿಗಳ ವಯಸ್ಸುಗಳ ಮೊತ್ತ ಇದು 504 ಆಯ್ತು. ಎಲ್ಲ ಹುಡುಗರ ವಯಸ್ಸನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ 504 ಆಯ್ತು. ನೆಕ್ಸ್ಟ್ ಅದೇ ರೀತಿಯಾಗಿ ಈಗ 37ಕ್ಕೆ 105ಕ್ಕೆ ಗುಣಾಕಾರ ಮಾಡಿದ್ರೆ 37ಕ್ಕೆ 15ಕ್ಕೆ ಗುಣಾಕಾರ ಮಾಡಿದ್ರೆ ಅಲ್ಲಿ ಹುಡುಗರ್ನು ಇದ್ದಾರೆ ಮತ್ತು ಟೀಚರ್ ವಯಸ್ಸನ್ನು ಇದೆ. ಎಸ್ ಗುಣಾಕಾರ ಮಾಡೋಣ. 15 7 105ಕ್ಕೆ 5 ಕೈಲ ಬಂತು 10. 15 3 45 1 10 55 ಆಯ್ತಾ ನೋಡ್ರಿ. 555 ಏನಿಗಿದು ಇದು ಟೀಚರ್ ಮತ್ತು ಹುಡುಗರು ಇರ್ತಕ್ಕಂಥದ್ದು. ಈಗ ಟೀಚರ್ ವಯಸ್ಸು ಕೇಳಿದ್ದಾರೆ, ಇದರಲ್ಲಿ ಟೀಚರ್ ಇದ್ದಾನೆ ಮತ್ತು ಹುಡುಗರು ಇದ್ದಾರೆ. ಹಾಗಾದ್ರೆ ಇದರಲ್ಲಿ 550ರಲ್ಲಿ 504 ಹುಡುಗರದನ್ನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಯಾರ್ದು ಟೀಚರ್ ತಾನೆ. ಹಾಗಾದ್ರೆ 555 ಇಲ್ಲಿ ಹುಡುಗರು ಇದ್ದಾರೆ, ಟೀಚರ್ ಇದ್ದಾರೆ. ಹಾಗಾದ್ರೆ ಟೀಚರ್ ಕಂಡುಹಿಡಿಬೇಕಂದ್ರೆ ಹುಡುಗರದ್ದು 504 ಮೈನಸ್ ಮಾಡಿಬಿಡೋಣ. ಎಷ್ಟಾಗುತ್ತೆ 5ರಲ್ಲಿ 4 ಹೋದ್ರೆ 1, 5ಕ್ಕೆ 5. ಹಾಗಾದ್ರೆ ಟೀಚರ್ ವಯಸ್ಸೆಷ್ಟು 51 ವರ್ಷ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 51 ಇಯರ್ಸ್ ಟೀಚರ್ ವಯಸ್ಸು ಆಗುತ್ತೆ. ಅವಾಗ ಏನಾಗುತ್ತೆ 37 ಜನ ಆಗ್ತಾರೆ. ಅವಾಗ ಎವರೇಜ್ ಏನಾಗುತ್ತೆ 15 ಆಗುತ್ತೆ. 1 ಅಂಕಿ ಜಾಸ್ತಿ ಆಗುತ್ತೆ. ಕ್ಲಿಯರ್. ಮುಂದಿನ ಕ್ವಶನ್ 12. ನೀಡಲಾದ ಡೇಟಾದ ಕ್ರಮವಾಗಿ ಸರಾಸರಿ, ಮಧ್ಯಮ ಮತ್ತು ಮೋಡನ್ನ ಹುಡುಕಿ. ನೋಡ್ರಿ ಇಲ್ಲೊಂದು ದತ್ತಾಂಶಗಳನ್ನ ಕೊಟ್ಟಿದ್ದಾರೆ. 5 8 12 17 12 14 6 8 12 10 ಇವು ದತ್ತಾಂಶಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕ್ರಮವಾಗಿ ಸರಾಸರಿ ಕಂಡುಹಿಡಿಬೇಕು, ಆಮೇಲೆ ಮಧ್ಯಮ ಕಂಡುಹಿಡಿಕೊಳ್ಬೇಕು, ಆಮೇಲೆ ಮೋಡನ್ನ ಹುಡುಕಿರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು 4 ಆಯ್ಕೆಗಳು ತಪ್ಪಿದಾವೆ ಅಥವಾ ಇದರಲ್ಲಿರ್ತಕ್ಕಂಥ ಯಾವುದೋ ಒಂದು ಸಂಖ್ಯೆಗಳು ದತ್ತಾಂಶಗಳು ತಪ್ಪಿದಾವೆ ಅಂತ ನನಗೆ ಅನ್ಕೊಳ್ತೀನಿ. ಯಾಕಂತ ಹೇಳ್ರಿ ಇಲ್ಲಿ ಆಯ್ಕೆಯಲ್ಲಿ 13 ಇದಾವೆ. 2ನೇ ಆಯ್ಕೆ ಮತ್ತು 3ನೇ ಆಯ್ಕೆ 13 ಅಂತ ಒಂದು ಸಂಖ್ಯೆ ಅದ. ಇಲ್ಲಿ 13 ಇಲ್ಲ. ಹೌದಾನೆ, ಅದಕ್ಕೋಸ್ಕರ ತಪ್ಪಿದೆ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಇದು ಸರಾಸರಿ ಕಂಡುಹಿಡಿದಾಗ ಬರ್ತಕ್ಕಂಥ ಉತ್ತರ ಕೂಡ ಆಯ್ಕೆಯಲ್ಲಿ ಇಲ್ಲ. ಹೌದಾ. ಎಸ್ ನೋಡೋಣ. ಈಗ ಮೊದಲು ಸರಾಸರಿ ಕಂಡುಹಿಡಿಬೇಕಂತ ಹೇಳಿದ್ದಾರೆ. ಸರಾಸರಿ ಹೆಂಗ್ ಕಂಡುಹಿಡ್ಕೊಳ್ಬೇಕು? ಸರಾಸರಿ ಕಂಡುಹಿಡ್ಕೊಳ್ಬೇಕಾದ್ರೆ ಈ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಕೊಳ್ಬೇಕು, ಅದನ್ನ ಅಂಶದಲ್ಲಿ ಹಚ್ಕೊಳ್ಬೇಕು. ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಸಂಖ್ಯೆಗಳದೋ ಅದನ್ನ ಕೆಳಗಡೆ ಹಚ್ಕೊಳ್ಬೇಕು. ಅಲ್ಲಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳದು ಅದನ್ನ ಹಚ್ಕೊಳ್ಬೇಕು. 1 2 3 4 5 6 7 8 9 10 ಸಂಖ್ಯೆಗಳದವು. 10 ಕೆಳಗಡೆ ಬಂತು. ಹಾಗಾದ್ರೆ ಇವೆಲ್ಲಾ ಸಂಖ್ಯೆಗಳನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ 8 1 12 20. ಇಲ್ಲಿ 1 8 12 20. ಇಲ್ಲಿ 16 4 20. 20 20 20 60 61 10 70 71 10 80 81 10 90 90 ಇದೊಂದು 9 99 99 ಇದೊಂದು 5 104 ಆಯ್ತು. 104 ಆಯ್ತು. ಇಷ್ಟು ಬಂತು. ಈಗ
ಎಸ್ ಈಗ ಏನ್ ಮಾಡಬೇಕು, ಇಲ್ಲಿ ಒಂದು ನಾನು ಈಗಾಗಲೇ ಪ್ರೀವಿಯಸ್ ಯಾವಾಗ ಲೆಕ್ಕ ಬಿಡಿಸೋದು ಈಗ ತರ್ತೀನಿ. ಇಲ್ಲಿ ಒಂದು 0 ಇದ ಮೇಲೆ ಉತ್ತರದಲ್ಲಿ 1 ಬಿಟ್ಟು ಪಾಯಿಂಟ್ ಕೊಟ್ಬಿಡ್ರಿ, 10.4 ಆಯ್ತು ಇದ್ರ ಎವರೇಜು. 10.4 ಆಯ್ತು. ಆಯ್ಕೆಲ್ಲ 10.4 ಇಲ್ಲ. 10.4 ಇಲ್ಲ ಅಂತಂದ್ರೆ 10 ನಿಯರ್ ಇದು 0.5 ಗಿಂತ ಒಳಗಿದೆ ಅಂದ್ಮೇಲೆ ನಾನು ಇದನ್ನ 10 ಅಂತ ಅನ್ಕೊಳ್ತೀನಿ. ಉತ್ತರ ಎಷ್ಟು? ಎವರೇಜು 10. ಕ್ಲಿಯರ್ ಆಯ್ತು? ಎಸ್. ನೆಕ್ಸ್ಟ್ ಮಧ್ಯಮ. ಎರಡನೇದ್ದು ಏನು ಕಂಡುಹಿಡಿಬೇಕಂತೆ? ಇದು ಒಂದನೇದು ಮುಗಿತು 10. ಎರಡನೇದ್ದು ಮಧ್ಯಮ ಕಂಡುಹಿಡ್ಕೊಳ್ಬೇಕು. ಮಧ್ಯಮ ಅಂದ್ರೆ ಹೆಂಗ್ ಕಂಡುಹಿಡ್ಕೊಳ್ಬೇಕು? ಮಧ್ಯಮ ಯಾವ ರೀತಿ ಕಂಡುಹಿಡ್ಕೊಳ್ಬೇಕಂತಂದ್ರೆ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೀಬೇಕು. ಮೊದಲು ನಾವು ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೀಬೇಕು. ಏರಿಕೆ ಕ್ರಮದಲ್ಲಿ ಮೊದಲು ಯಾವ್ದು ಬರ್ತು ನೋಡ್ರಿ? 6. ಹೌದಾ? 5 ಇದೆ, 5 ಬರ್ಕೊಳ್ತೀನಿ. ನೆಕ್ಸ್ಟ್ ಯಾವುದಿದೆ? 5 ಮುಗೀತು. ಆಮೇಲೆ 6 ಇದೆ, 6 ಬರ್ಕೊಳ್ತೀನಿ. ನೆಕ್ಸ್ಟ್ ಯಾವುದಿದೆ? 6 ಆದ್ಮೇಲೆ 7 ಇದೆನಾ? 7 ಇಲ್ಲ. 8 2 ತಕ್ಕ ಇದೆ, 1 2. ಹೌದಾ? 8 2 ಕಡೆ ಇದೆ. 8 2 ತಕ್ಕ ಅವು ಎಷ್ಟೆಷ್ಟಿದಾವೆ ಅವೆಲ್ಲ ಬರ್ಕೊಳ್ಬೇಕು. ಆಮೇಲೆ 9 ಇದೆನಾ? 9 ಇಲ್ಲ. 10 ಇದೆನಾ? ಎಸ್ 10 ಇದೆ, 10 ಬರ್ಕೊಂಡ್ವಿ. ನೆಕ್ಸ್ಟ್ 10 ಆಯ್ತು. ಈಗ 12 ನೋಡ್ರಿ, 12 11 ಇಲ್ಲ. ಒಂದು 12 ಇದೆ. 1 2 3 12 ಇದಾವೆ. 1 12, ನೆಕ್ಸ್ಟ್ 2 12, ನೆಕ್ಸ್ಟ್ 3 12 ಅದು. ನೆಕ್ಸ್ಟ್ 12 ಆದ್ಮೇಲೆ 13 ಇಲ್ಲ. ನೆಕ್ಸ್ಟ್ 14 ಇದೆ, 14 ಬರ್ಕೊಂಡ್ವಿ. ಏರಿಕೆ ಕ್ರಮದಲ್ಲಿ ಬರಿಬೇಕು. 14 ಆದ್ಮೇಲೆ ಮತ್ತೆ ಯಾವ್ದು? 15 ಇಲ್ಲ. 16 17. ಹೌದಾ? ಇಷ್ಟು ಸಂಖ್ಯೆಗಳು ಮತ್ತೆ ಯಾವಿಲ್ಲ. 10 ಅದಾವ. 1 2 3 4 5 6 7 8 9 10 ಅದು. ಎಸ್. ಮಧ್ಯಮ ಅಂತ ಹೇಳಿದ್ರೆ ಇದರಲ್ಲಿ ಮಿಡಲ್ ಅಲ್ಲಿ ಇರ್ತಕ್ಕಂಥದ್ದು ಯಾವುದು? ಅದುವೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮಿಡಲ್ ಯಾವ್ದು ಬರ್ತ ನೋಡ್ರಿ? ಸೆಂಟ್ರಲ್ ಯಾವ್ದು? 10 ಅದಾವ ಅಂತಂದ್ರೆ 1 2 3 4 5. ಈ ಕಡೆ 1 2 3 4 5. 5ನೇದು ಇದಾಗುತ್ತೆ, 5ನೇದು ಇದಾಗುತ್ತೆ. ಮಿಡಲ್ ಅಲ್ಲಿ ಯಾವುದಿಲ್ಲ. ಮಿಡಲ್ ಅಲ್ಲಿ ಯಾವುದಿಲ್ಲ ಅಂದಾಗ ಇವೆರಡು ಮಿಡಲ್ ಅಲ್ಲಿ ಬರ್ತವೆ. ಇವಾಗ ಇವೆರಡರಲ್ಲಿ ಯಾವುದಾದ್ರೂ ಒಂದು ನೋಡ್ರಿ. ಈ ಕಡೆ 4, ಈ ಕಡೆ 4, ಮಿಡಲ್ ಅಲ್ಲಿ 2 ಬಂದವು. ಹಾಗಾದ್ರೆ ಈ ಎರಡರಲ್ಲಿ ಉತ್ತರ ಯಾವುದು? ಸಮ ಸಂಖ್ಯೆಗಳಿದ್ದಾಗ ಮಿಡಲ್ 2 ಬರ್ತವೆ. ಅವ್ರು ಬೆಸ ಸಂಖ್ಯೆಗಳಿದ್ದಾಗ 1 ಬಂದ್ಬಿಡುತ್ತೆ. ಒಂದ್ ವೇಳೆ ಇದು 9 ಇದ್ವು ಅಂತಂದ್ರೆ ಈ ಕಡೆ 4, ಈ ಕಡೆ 4, ಸೆಂಟ್ರಲ್ 1 ಬರ್ತಿತ್ತು. ಅದುವೇ ಮಿಡಲ್, ಮಧ್ಯಮ ಅಂತ ಅನ್ಕೊಳ್ತಿದ್ವಿ. ಇವು ಸಮ ಸಂಖ್ಯೆಗಳಿರೋದ್ರಿಂದ 10 ಸಂಖ್ಯೆಗಳಿರೋದ್ರಿಂದ ಮಿಡಲ್ ಅಲ್ಲಿ 2 ಸಂಖ್ಯೆ ಬಂದಾಗ ಇವನ್ನೇ ಮಾಡ್ಕೊಳ್ಬೇಕಂತ ಹೇಳಿದ್ರೆ 10 ಮತ್ತು 12 ಕೂಡಿಸ್ಕೊಂಡು ಡಿವೈಡೆಡ್ ಬೈ 2 ಮಾಡಿಕೊಳ್ಬೇಕು. ಅವಾಗ ಎಷ್ಟಾಗುತ್ತೆ ನೋಡ್ರಿ? 10 ಮತ್ತು 12 22 ಆಗುತ್ತೆ. 22 ಡಿವೈಡೆಡ್ ಬೈ 2 ಮಾಡಿದ್ರೆ 2 ಒಂದಲೆ 2 11 ಇದು 11 ಏನಾಯ್ತು? ಈಗ ಮಧ್ಯಮ ಆಯ್ತು. 11 ಏನಾಯ್ತು? ಮಧ್ಯಮ ಕರೆಕ್ಟ್ ಆಗಿರ್ತಕ್ಕಂಥದ್ದಾಯ್ತು. ಈಗ 10 ಮತ್ತು 11 ಆಯ್ತು. 10 ಮತ್ತು 11. ಎಸ್. ನೆಕ್ಸ್ಟ್ ಆಯ್ಕೆಯಲ್ಲಿ ಇಲ್ಲ ಇವು ಯಾವು? 10 ಮತ್ತು 11. ಹೌದಾ? ಕ್ರಮವಾಗಿರ್ಬೇಕು. ಮೊದಲು 10 ಇರಬೇಕು, 10 ಇದ್ಮೇಲೆ 11 ಇರಬೇಕು. ಹೌದಾ? 10 ಇದ್ಮೇಲೆ 11 ಇರಬೇಕು. 10 2ನೇ ಆಯ್ಕೆ ಮತ್ತು 4ನೇ ಆಯ್ಕೆ ಇಲ್ಲದ. 10 ಇದ್ಮೇಲೆ 12 ಅದ. ಹೌದಾ? ಅದಕ್ಕೋಸ್ಕರ ಇದು ಮೋಸ್ಟ್ಲಿ ಆಯ್ಕೆಗಳು ತಪ್ಪಿದು ಅಂತ ಅನಿಸ್ತದೆ. ಎಸ್. ನೆಕ್ಸ್ಟ್ ಮೋಡ್ ಇದೆ. ಮೋಡ್ ಯಾವುದು ನೋಡ್ರಿ? ಮೋಡ್ ಯಾವುದು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಈ ರೀತಿ ಸಂಖ್ಯೆಗಳಿದೆ. ಅಥವಾ ಇದಾದ್ರೆ ಯಾವುದಾದ್ರೂ ಇದರಲ್ಲಿ ತುಂಬಾ ಸಾರಿ ಯಾವುದು ರಿಪೀಟ್ ಆಗಿರುತ್ತೆ ಅದೇ ಮೋಡ್. ಯಾವುದು ರಿಪೀಟ್ ಆಗಿದೆ? 12 ರಿಪೀಟ್ ಆಗಿದೆ ನೋಡ್ರಿ. 12. ಹಾಗಾದ್ರೆ ಮೋಡ್ ಯಾವುದಾಗುತ್ತೆ? 12 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 10 11 12 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಇಲ್ಲಿ ಆಯ್ಕೆಯಲ್ಲಿ 13 ಅಂತದ. 13 ದತ್ತಾಂಶಲ್ಲೇ ಇಲ್ಲ ಅದು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ಅರ್ಥ ಆಯ್ತಿದು? ಎಸ್. ಮುಂದಿನ ಕ್ವಶನ್ 13. ಒಬ್ಬ ಬ್ಯಾಟ್ಸ್ಮನ್ ತನ್ನ 20ನೇ ಇನ್ನಿಂಗ್ಸ್ ನಲ್ಲಿ 100 ರನ್ ಸ್ಕೋರ್ ಮಾಡಿದ್ದಾನೆ. ಆದ್ದರಿಂದ ಅವನ ಸರಾಸರಿ ಸ್ಕೋರು 3 ರನ್ ಹೆಚ್ಚಾಗಿದೆ. 20ನೇ ಇನ್ನಿಂಗ್ಸ್ ಅಲ್ಲಿ 100 ರನ್ ಮಾಡಿದಾಗ ಎವರೇಜ್ ಎಷ್ಟು ಆಯ್ತಂತೆ? 3 ಎವರೇಜ್ ಜಾಸ್ತಿ ಆಯ್ತು. ಹಾಗಾದ್ರೆ 19 ಇನ್ನಿಂಗ್ಸ್ ಅಲ್ಲಿ ಅವನು ಎಷ್ಟು ಎವರೇಜ್ ಇತ್ತು ಗೊತ್ತಿಲ್ಲ ನಮಗೆ. ಹೌದಾನೆ? 19ನೇ ಇನ್ನಿಂಗ್ಸ್ ಅಲ್ಲಿ ಅವನು ಎಷ್ಟು ಎವರೇಜ್ ಇದೆ? ಎವರೇಜ್ 19ನೇ ಇನ್ನಿಂಗ್ಸ್ ಅಲ್ಲಿ ಎವರೇಜ್ 19 ಇನ್ನಿಂಗ್ಸ್, ಇದು 19 ಇನ್ನಿಂಗ್ಸ್ ಅಲ್ಲಿ ಎವರೇಜ್. ಹಾಗಾದ್ರೆ ಟೋಟಲ್ ಸ್ಕೋರ್ ಎಷ್ಟಾಗುತ್ತೆ? 19 ಇಂಟು ಎಕ್ಸ್ 19x ಆಯ್ತು. ಇದು ಟೋಟಲ್ ಸ್ಕೋರ್. ಯಾವಾಗ? 19 ಇನ್ನಿಂಗ್ಸ್ ಆಗುವವರೆಗೂ 19x ಆಯ್ತು. ಹೌದಾ? ಪ್ರತಿ ಓವರ್ಗೆ ಎಕ್ಸ್ ರನ್ ತೆಗೆದಿರ್ತಾನೆ. 19 ಇನ್ನಿಂಗ್ಸ್ ಅಲ್ಲಿ ಗುಣಾಕಾರ ಮಾಡಿದಾಗ 19x ಏನಾಯ್ತು? ಟೋಟಲ್ ಸ್ಕೋರ್ ಆಯ್ತು. 19 ಇನ್ನಿಂಗ್ಸ್ ಆಗೋವರೆಗೂ. ನೆಕ್ಸ್ಟ್ 20ನೇ ಇನ್ನಿಂಗ್ಸ್ ಅಲ್ಲಿ ಏನ್ ಮಾಡ್ತಾನಂತೆ? 20ನೇ ಇನ್ನಿಂಗ್ಸ್ ಅಲ್ಲಿ ಈಗ 19 ಇನ್ನಿಂಗ್ಸ್ ಅಲ್ಲಿ 19x ಆಯ್ತು ರನ್ನು. ಈಗ 20ನೇ ಇನ್ನಿಂಗ್ಸ್ ಅಲ್ಲಿ 100 ರನ್ ಹೊಡಿತಾನೆ.
ಹೌದು ತಾನೆ? 100 ರನ್ ಹೊಡೆದ 100 ರನ್ ಕೂಡಿದವು. ಅವಾಗ ಎಷ್ಟನೇ ಇನ್ನಿಂಗ್ಸ್ ಇದು? 20ನೇ ಇನ್ನಿಂಗ್ಸು. ಎವರೇಜ್ ಏನಾಗುತ್ತಂತೆ? ಇಲ್ಲಿ ಎಕ್ಸ್ ಇತ್ತಲ್ಲ, ಎಕ್ಸ್ಗೆ ಎವರೇಜ್ಗೆ 3 ರನ್ ಎಕ್ಸ್ಟ್ರಾ ಆಗುತ್ತಂತೆ. ನೋಡ್ರಿ ಹಚ್ಕೊಂಡಿದ್ದು ಗೊತ್ತಾಯ್ತಾ? 19 ಇನ್ನಿಂಗ್ಸ್ ಅಲ್ಲಿ ಎಕ್ಸ್ ಎವರೇಜ್ ಇತ್ತು, ಟೋಟಲ್ ಸ್ಕೋರ್ ಏನಾದ್ರು 19 ಎಕ್ಸ್ ಆಯ್ತು. ಹೌದಾ? ಈಗ 19 ಎಕ್ಸ್ಗೆ 20ನೇ ಇನ್ನಿಂಗ್ಸ್ ಅಲ್ಲಿ 100 ರನ್ ಸ್ಕೋರ್ ಮಾಡಿದ. ಹಾಗಾದ್ರೆ ಎವರೇಜ್ ಎಷ್ಟು ಆತಂದಾಗ ಈ ಒಟ್ಟು ರನ್ನಿಗೆ 20ರಿಂದ ಡಿವೈಡ್ ಮಾಡಿದ್ಮೇಲೆ ನಮಗೆ ಎವರೇಜ್ ಸಿಗುತ್ತೆ. ಆ ಎವರೇಜ್ ಏನಾಗುತ್ತೆ? ಇಂದಿನ ಇನ್ನಿಂಗ್ಸ್ ಸರಾಸರಿ ಅಂತ ಅದಕ್ಕೆ 3 ರನ್ ಹೆಚ್ಚಾಗ್ತವೆ. ಎಕ್ಸ್ ಪ್ಲಸ್ 3 ಅಂತ ಹಚ್ಕೊಂಡಿದ್ದೀನಿ. ಕ್ಲಿಯರ್ ಆಯ್ತಾ? ಎಸ್. ಈಗ ಇದಕ್ಕೆ ಗುಣಾಕಾರ. ಹೌದಾ? ಇದಕ್ಕೆ ಗುಣಾಕಾರ. 20 ಇಂಟು ಎಕ್ಸು ನೋಡ್ರಿ ಇಲ್ಲಿ ಇಜ್ಕೊಟ್ಟು ಬರಲ್ಲ. 20 ಇಂಟು ಎಕ್ಸು 20 ಎಕ್ಸ್. ಹೌದಾ? ಪ್ಲಸ್ ಇದೆ, ಪ್ಲಸ್ಗೆ ಪ್ಲಸ್. 20 ಇಂಟು 3 23 60 ಇಸ್ ಈಕ್ವಲ್ ಟು ಇಲ್ಲಿ ಏನಿದೆ 19 ಎಕ್ಸು ಪ್ಲಸ್ 100. ಇಲ್ಲಿ ಏನು ಚೇಂಜಸ್ ಮಾಡಿಲ್ಲ ನಾನು. ಹೌದಾ? ಇದಕ್ಕೆ ಗುಣಾಕಾರ ಮಾಡಿದ್ರೆ ಇದು ಹೆಂಗಿದೆ ಹಂಗೆ ಹಚ್ಕೊಂಡಿದ್ದೀನಿ. ಇದ್ರಲ್ಲಿ ಏನಾಗುತ್ತೆ? ಅಂಶ ಛೇದ ಅಂಶಕ್ಕೆ ಹೋಗಿ ಗುಣಾಕಾರ ಆಗುತ್ತೆ. ಇದರ ನಿಯಮ. ಹೌದಾ? ಭಾಗಾಕಾರದಲ್ಲಿ ಅಥವಾ ಭಿನ್ನರಾಶಿಯಲ್ಲಿ. ಈಗ ಎಕ್ಸ್ ಇದು ಒತ್ತಡ ಹಚ್ಕೊಳ್ಬೇಕು. 20 ಎಕ್ಸು ಈ 19 ಎಕ್ಸ್ ಈ ಕಡೆ ಇದಲ್ಲ, ಈ ಕಡೆ ಬಂದ್ರೆ ಮೈನಸ್ 19 ಎಕ್ಸ್ ಆಯ್ತು. ಇಸ್ ಈಕ್ವಲ್ ಟು. ಕ್ಲಿಯರ್ ಆಯ್ತಾ? ಇಲ್ಲಿ ಇಸ್ ಈಕ್ವಲ್ ಅಂದ್ರೆ 100 ಇದಲ್ಲ, 100ಕ್ಕೆ 100 ಹಚ್ಕೊಂಡ್ಬಿಡಿ. ಈಗಲೇ ಪ್ಲಸ್ 60 ಇದೆ, ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಮೈನಸ್ 60 ಆಯ್ತು. ಆಯ್ತಾ? ಈಗ 20 ಎಕ್ಸ್ ಅಲ್ಲಿ 19 ಎಕ್ಸ್ ಅವ್ರು ಎಷ್ಟು ಎಕ್ಸ್ ಉಳಿದು? 1 ಎಕ್ಸ್ ಉಳಿತು. ಹಾಗಾದ್ರೆ 100ರಲ್ಲಿ 60 ಎಷ್ಟು ಉಳಿತು? 40 ಉಳಿತು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 40 ಆಯ್ತು. ಎಕ್ಸ್ ಏನದು? 19ನೇ ಓವರ್ನೇ ಈ ಸರಾಸರಿ ಎಷ್ಟಾಯ್ತು? ಈಗ 40 ಆಯ್ತು. ಹೌದಾ? ಕ್ವಶನ್ ಅದನ್ನು ಕೇಳಿಲ್ಲ. ಕ್ವಶನ್ ಏನ್ ಕೇಳಿದ್ರೆ 20ನೇ ಇನ್ನಿಂಗ್ಸ್ ಆದ್ಮೇಲೆ ಅವನು ಎವರೇಜ್ ಎಷ್ಟಾಯ್ತು? ಈಗ 19 ಇನ್ನಿಂಗ್ಸ್ ವರೆಗೂ 40 ಇತ್ತು. 19 ಇನ್ನಿಂಗ್ಸ್ ವರೆಗೂ 40 ಇತ್ತು. ಕ್ವಶನ್ 20ನೇ ಇನ್ನಿಂಗ್ಸ್ ಆದ್ಮೇಲೆ ಪ್ಲಸ್ 3 ಎಕ್ಸ್ ಪ್ಲಸ್ 3 ಇಲ್ಲಿದೆಯಲ್ಲ, ಎಕ್ಸ್ ಪ್ಲಸ್ 3. ಹಾಗಾದ್ರೆ ಎಕ್ಸ್ ಪ್ಲಸ್ 3 ಅಂದ್ರೆ 40 ಪ್ಲಸ್ 3 20 ಇನ್ನಿಂಗ್ಸ್ ಆದ್ಮೇಲೆ ಅವನು ಎವರೇಜ್ ಎಷ್ಟಾಯ್ತು? 43 ಎವರೇಜ್ ಆಯ್ತು. ನೋಡ್ರಿ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. 20ನೇ ಇನ್ನಿಂಗ್ಸ್ ಅಲ್ಲಿ 100 ರನ್ ಹೊಡೆದಾಗ ಅವನಿಗೆ 43 ಎವರೇಜ್ ಆಯ್ತು. 40 ಇತ್ತು ಮೊದಲು ಎವರೇಜು. ಯಾವಾಗ 100 ಹೊಡಿತೇನೆ 3 ಎವರೇಜ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ? 43. ದ ರೈಟ್ ಆನ್ಸರ್ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್ ಇದಲ್ಲ? ತುಂಬಾ ಈಸಿ ಇದಾವೆ. ಇವುಗಳನ್ನ ಬಿಡಿಸ್ತಕ್ಕಂಥದ್ದು ಗೊತ್ತಾಗಬೇಕು, ಯಾವ ರೀತಿ ಬಿಡಿಸಿದ್ರೆ ಉತ್ತರ ಬರುತ್ತೆ. ಇವು ಎಲ್ಲ ಯಾವಾಗ ಗೊತ್ತಾಗ್ತಾವ ಅಂತ ಹೇಳಿದ್ರೆ ದಿನ ಒಂದು 10 ಕ್ವಶನ್ ಬಿಡಿಸೋದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಗ ನಾನು ಹೇಳೋದಕ್ಕಿಂತ ನೀವು ಬೇರೆ ವಿಧಾನದಲ್ಲಿ ಬಿಡಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೇನೆ. ಹೌದಾ? ಆ ರೀತಿ ಇರುತ್ತೆ ಮೆಂಟಲ್ ಎಬಿಲಿಟಿ. ಹಿಂಗೆ ಬಿಡಿಸ್ಬೇಕಂತ ಏನಿಲ್ಲ, ನೀವು ಪ್ರಾಕ್ಟೀಸ್ ಮಾಡಿದಂತೆಲ್ಲ ನಿಮಗೆ ಬೇರೆ ಬೇರೆ ವಿಚಾರಗಳು ಬರ್ತವೆ. ಸರ್ ಇದು ಹಿಂಗೆ ಬಿಡಿಸಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತೇಳಿ. ಎಸ್, ಅದು ಕೂಡ ಸರಿಯಾಗಿರುತ್ತೆ. ಬಟ್ ಆನ್ಸರ್ ಮಾತ್ರ ಸೇಮ್ ಇರಬೇಕು. ಹೌದಾ? ಎಸ್. ಮುಂದಿನ ಕ್ವಶನ್ 14. ತಲಾ 1 ಅಂಕವನ್ನ ಹೊಂದಿರುವ 75 ಪ್ರಶ್ನೆಗಳನ್ನ ಒಳಗೊಂಡ ಒಂದು ಪರೀಕ್ಷೆಯಲ್ಲಿ ನೋಡ್ರಿ ತಲಾ 1 ಅಂಕ ಇದೆ ಅಂತೆ. ಟೋಟಲ್ ಕ್ವಶನ್ ಎಷ್ಟಿದಾವೆ? ಇವಾಗ ಟೋಟಲ್ ಕ್ವಶನ್ ಎಷ್ಟಿದಾವೆ? 75 ಕ್ವಶನ್ ಇದಾವೆ. 75 ಕ್ವಶನ್ಗಳಲ್ಲಿ ಸಮೀರ್ ಮೊದಲ 40 ಪ್ರಶ್ನೆಗಳಲ್ಲಿ 75% ಸರಿಯಾಗಿ ಉತ್ತರಿಸಿದ. ಮೊದಲ 40 ಕ್ವಶನ್ಗಳಲ್ಲಿ 75% ಉತ್ತರಿಸಿದಂತೆ. ಆಮೇಲೆ ಎಷ್ಟು ಉಳಿದಿರ್ತಾವು? 75ರಲ್ಲಿ 40 ಅಂತಂದ್ರೆ ಉಳಿದಿರ್ತಕ್ಕಂಥ 35 ಕ್ವಶನ್ ಉಳಿತಾವೆ. ಹೌದಾ? 35ಕ್ಕೆ ಎಷ್ಟು ಉತ್ತರಿಸಿದ್ರೆ ಆಮೇಲೆ ನೋಡೋಣ. ಮುಂದೆ ಏನಂತ ಹೇಳಿದರೆ ಉತ್ತರಿಸಿದ ಒಟ್ಟು ಪರೀಕ್ಷೆಯಲ್ಲಿ 80% ಪಡಿಬೇಕಂತೆ. 80% ಪಡಿಬೇಕು. 80% ಪಡಿಬೇಕಂದ್ರೆ ಎಷ್ಟಕ್ಕೆ ಕರೆಕ್ಟಾಗಿ ಉತ್ತರಿಸಬೇಕು? ನೋಡ್ರಿ ಇಲ್ಲಿ 75 ಕ್ವಶನ್ ಅದಾವು. 80% ಪಡಿಬೇಕಂತಂದ್ರೆ 100ಕ್ಕೆ 80 ಪಡಿಬೇಕಾದ್ರೆ 75 ಕ್ವಶನ್ಗಳಲ್ಲಿ ಎಷ್ಟಕ್ಕೆ ಉತ್ತರಿಸಬೇಕು? ನೋಡ್ರಿ 100ಕ್ಕೆ 100ಕ್ಕೆ 80 ಪಡಿಬೇಕಾದ್ರೆ 75 ಕ್ವಶನ್ಗಳಲ್ಲಿ ಎಷ್ಟಕ್ಕೆ ಉತ್ತರಿಸಬೇಕು? ಹೌದಾ? ಎಸ್. 25 3 75, 25 4 100. ಎಷ್ಟು? 4 1 4 20. ಹಾಗಾದ್ರೆ 23 ಎಷ್ಟಾಗುತ್ತೆ? 60 ಆಯ್ತು ತಾನೆ? ಎಸ್. 60 ಕ್ವಶನ್ಗಳಿಗೆ ಕರೆಕ್ಟ್ ಆಗಿ ಉತ್ತರಿಸಬೇಕು. ನೋಡ್ರಿ 60 ಕ್ವಶನ್ಗಳಿಗೆ ಕರೆಕ್ಟ್ ಆಗಿ ಉತ್ತರಿಸಿದ್ರೆ 80% ಆದಂಗೆ. ಏನಂದಂಗೆ? 80% ಆದಂಗೆ. ಹೌದಾ? ಕ್ಲಿಯರ್ ಆಯ್ತಿದು? ಅವ್ರು ಹೇಳಿದ್ರೆ 80% ಉತ್ತರಿಸಬೇಕಂತೇಳಿ. 80% ಉತ್ತರಿಸಬೇಕಂದ್ರೆ 60 ಕ್ವಶನ್ಗಳಿಗೆ ಉತ್ತರಿಸಬೇಕು. ಇಲ್ಲಿ ಮುಂದೆ ಹೇಳಿದ್ರೆ 40 ಕ್ವಶನ್ಗಳಲ್ಲಿ 75% ಸರಿಯಾಗಿ ವಿವರಿಸಿಬಿಟ್ಟಿದ್ದಾನಂತ. ಅಲೆ 75%. ಹಾಗಾದ್ರೆ 40ಕ್ಕೆ 70% ಅಂದ್ರೆ ಎಷ್ಟು ಕ್ವಶನ್ಗೆ ಸರಿಯಾಗಿ ಉತ್ತರಿಸಿದಾನೆ? ಸೇಮ್ ಅದೇ ರೀತಿ ಮಾಡ್ತೀನಿ. 70% ತಾನೆ? 100ಕ್ಕೆ 75 ಉತ್ತರಿಸಿದಾನೆ. ಹಾಗಾದ್ರೆ 40ಕ್ಕೆ ಎಷ್ಟು ಉತ್ತರಿಸಿದಂಗೆ ಆಯ್ತು? 45 ಕ್ವಶನ್ಗಳಲ್ಲಿ
ನೋಡ್ರಿ 25 ಮೂರ್ಲೆ 75, 25 ನಾಲ್ಕಲೆ 100, 4 ಒಂದಲೆ 4 ಹತ್ತಲೆ 10 ಇಂಟು 30, 10 ಇಂಟು 3 10 ಮೂರ್ಲೆ 30 ಕ್ವಶನ್ಗಳಿಗೆ ಸರಿಯಾಗಿ ಉತ್ತರಿಸಿದಾನೆ. ಕ್ಲಿಯರ್ ಆಯ್ತು ಈಗ? 30 ಕ್ವಶನ್ಗಳು ಶೇಕಡ 75%. ಶೇಕಡ 75% ಅಂದ್ರೆ ಎಷ್ಟಾಯ್ತು? 30 ಕ್ವಶನ್ ಆದವು. 40ಕ್ಕೆ 30 ಕ್ವಶನ್ ಅಂದ್ರೆ 75% ಆಯ್ತು. ಇನ್ನ ಎಷ್ಟು ಉತ್ತರಿಸ್ಬೇಕು ಅವನು ಸರಿಯಾಗಿ ಕರೆಕ್ಟ್ ಆಗಿ? 60ಕ್ಕೆ ಉತ್ತರಿಸ್ಬೇಕು. ಈಗಾಗಲೇ 30 ಅದಾವು, ಇನ್ನೂ 30 ಕ್ವಶನ್ ಉತ್ತರಿಸ್ಬೇಕು. ಅವನು ಏನ್ ಮಾಡ್ಬೇಕು? ಇನ್ನೂ 30 ಕ್ವಶನ್ಗಳಿಗೆ ಕರೆಕ್ಟ್ ಆಗಿ ಉತ್ತರಿಸಬೇಕು. ಎಷ್ಟಕ್ಕ? 35ಕ್ಕ 30 ಕ್ವಶನ್ಗಳಿಗೆ ಉತ್ತರ ನೀಡಬೇಕು. ಹಾಗಾದ್ರೆ 100ಕ್ಕೆ ಎಷ್ಟು ಪರ್ಸೆಂಟೇಜ್ ಕಂಡುಹಿಡಿಬೇಕು? 35 ಕ್ವಶನ್ಗಳಲ್ಲಿ 30 ಕ್ವಶನ್ಗಳಿಗೆ ರೈಟ್ ಮಾಡಬೇಕು. ಅವಾಗ ಏನಾಗುತ್ತೆ? 80% ಆಗುತ್ತೆ. 30 ಕ್ವಶನ್ 60. ಹಾಗಾದ್ರೆ ಇಲ್ಲಿ 75% ತೆಗೆದುಕೊಂಡ್ರೆ ಈಗ ಇಲ್ಲಿ 35ಕ್ಕೆ 30 ತೆಗಿಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂತ ಕ್ವಶನ್ ಕೇಳಿದರೆ ಸಿಂಪಲ್. ಅದೇ ರೀತಿ ಮಾಡಬೇಕು. 35 ಕ್ವಶನ್ಗಳಲ್ಲಿ 30 ಕ್ವಶನ್ಗಳಿಗೆ ರೈಟ್ ಮಾಡಬೇಕಾದ್ರೆ 100ಕ್ಕೆ ಎಷ್ಟು ಮಾಡಬೇಕು? ಹೌದಾ? ಎಸ್. 5 7 35, 5 6 30. ನೆಕ್ಸ್ಟ್ ನೋಡ್ರಿ, 7ರಿಂದ 6ಕ್ಕೂ ಕ್ಯಾನ್ಸಲ್ ಮಾಡಬೇಕು, 7ರಿಂದ 100ಕ್ಕೂ ಕ್ಯಾನ್ಸಲ್ ಮಾಡಕ್ ಬರಲ್ಲ. ನೇರವಾಗಿ 100ಕ್ಕೆ 6ಕ್ಕೆ ಗುಣಾಕಾರ ಮಾಡಿ 600 ಡಿವೈಡೆಡ್ ಬೈ 7. ಇವಾಗ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ರಿ. 7 ಒಂದಲ್ಲಿ 7. ನೆಕ್ಸ್ಟ್ 7ರ ಮೇಲೆ 60 ಬರೋ ತನಕ 7 9 63 ಅದ. ಹಾಗಾದ್ರೆ 7 8 8 56 ಆಗುತ್ತೆ. 60 ಇತ್ತು, 56 ಹೋದ್ರೆ 4 ಉಳಿಯುತ್ತೆ, ಇದು 40 ಆಗುತ್ತೆ. 7ರ ಮೇಲೆ 40 ಬರೋ ತನಕ ಅಂದಾಗ 7 5 35 ಆಗುತ್ತೆ. ಇಲ್ಲಿ 40 ಇತ್ತು, 35 ಹೋದ್ರೆ 5 ಉಳಿತು. ಈಗ ಇಲ್ಲಿ 7ರ ಮೇಲೆ 5 ಇಲ್ಲ ತಾನೆ, ಪಾಯಿಂಟ್ ಕೊಟ್ರೆ ಇದು 50 ಆಯ್ತು. ಈಗ 7ರ ಮೇಲೆ 50 ಬರೋ ತನಕ ಅಂದ್ರೆ 7 7 49 ಸಾಕಿಷ್ಟೇ, ಮುಂದೆ ಬೇಡ. 85.7% ತೆಗೆದ್ರೆ ಏನಾಗ್ತಾನೆ? ಅವನು 35ಕ್ಕೆ 30 ತೆಗೆದುಕೊಳ್ತಾನೆ. ಎಷ್ಟು ಪರ್ಸೆಂಟ್ ಆಯ್ತು? ಇದು 85.7 ಆಯ್ತು ಪರ್ಸೆಂಟೇಜ್. ಆಯ್ಕೆಯಲ್ಲಿ ಇಲ್ಲಲ್ಲ ಅದು 85.7 ಇಲ್ಲ, ಪಾಯಿಂಟ್ ಅಲ್ಲಿ ಇಲ್ಲ. ಹಾಗಾದ್ರೆ ಇದು ಯಾವುದಕ್ಕೆ ನಿಯರ್ ಅದ? 0.7 ಇರುವುದರಿಂದ ಇದು 86% ಅಂತ ಅನ್ಕೊಳ್ಬೇಕು. ಹೌದಾ? ಪಾಯಿಂಟ್ ಅಲ್ಲಿ ಕೊಟ್ಟಿಲ್ಲ ಅವರು. ಪಾಯಿಂಟ್ ಅಲ್ಲಿ ಕೊಟ್ಟಾಗ 85.7 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ನಾವು ಅಂದಾಜು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಅಂದಾಜು 85 ಆಗಲ್ಲ, ಇದು 0.5ಗಿಂತ ಜಾಸ್ತಿ ಇರೋದ್ರಿಂದ 85 ನಂತರ ಯಾವ್ದಾದ್ರು 86% ಅಲ್ಲ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 86% ಅಂಕಗಳನ್ನ ತೆಗೆದುಕೊಂಡಾಗ ಟೋಟಲ್ 80% ಆಗುತ್ತೆ. 60 ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರಿಸಿದಂಗೆ ಆಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 15. ಯಾವ ಚಕ್ರ ಬಡ್ಡಿಯ ದರದಲ್ಲಿ 2 ವರ್ಷಗಳಲ್ಲಿ 1000 ರೂಪಾಯಿ ಮೊತ್ತವು 1102.5 ರೂಪಾಯಿಗಳಾಗತ್ತೆ? ನೋಡ್ರಿ, ಪ್ರಿನ್ಸಿಪಲ್ ಅಮೌಂಟು 1000 ರೂಪಾಯಿ ಇದೆ. ಆಮೇಲೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳಿದರೆ ಅವರು 1102.5 ಆಗುತ್ತಂತೆ. ಟೈಮ್ ಎಷ್ಟು ವರ್ಷ? 2 ವರ್ಷ. ಹಾಗಾದ್ರೆ ಕ್ವಶನ್ ಕೇಳಿದ್ದೇನು? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಎಷ್ಟಾದ್ರೂ ಕೇಳವ್ರು. ಚಕ್ರ ಬಡ್ಡಿ ಇದಿರ್ತಕ್ಕಂಥದ್ದು ಯಾವುದರಲ್ಲಿ? ಚಕ್ರ ಬಡ್ಡಿ ಅಲ್ಲ. ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಈಗ 1000ಕ್ಕೆ ಅಮೌಂಟ್ ಎಷ್ಟಾಯ್ತು? 1102.5. ಇಲ್ಲಿ ನೋಡ್ರಿ, 1000 ರೂಪಾಯಿಗಳಿಗೆ ಅಮೌಂಟ್ ಎಷ್ಟಾಯ್ತು? 1102.5. ಇದೆಷ್ಟು ವರ್ಷಕ್ಕ? 2 ವರ್ಷಕ್ಕ. ಹೌದು ತಾನೆ? 2 ವರ್ಷಕ್ಕ 1000ಕ್ಕೆ 1102.5 ಆಯ್ತು. ಇದನ್ನು ನಾವೊಂದು ಕಂಪ್ಲೀಟ್ ಅಂದ್ರೆ ಪೂರ್ಣ ಸಂಖ್ಯೆ ಮಾಡ್ಕೊಳ್ಳೋದು. ಪಾಯಿಂಟ್ ಇದೆಲ್ಲ, ಪಾಯಿಂಟ್ ತೆಗಿಬೇಕು. ಪಾಯಿಂಟ್ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು? ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದೆ ತಾನೆ, ಇದು 1 ಬಿಟ್ಟು ಪಾಯಿಂಟ್ ಇರೋದ್ರಿಂದ ಇದಕ್ಕೂ ಕೂಡ 10ರಿಂದ ಗುಣಾಕಾರ ಮಾಡ್ಕೊಳ್ಬೇಕು, ಇದಕ್ಕೂ ಕೂಡ 10ರಿಂದ ಗುಣಾಕಾರ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ? ಇದು ಪಾಯಿಂಟ್ ಹೋಗುತ್ತೆ, 50 ಆಗುತ್ತೆ. ಇದು ಅಂದ್ರೆ ಇದೇನಾಗುತ್ತೆ? ಗುಣಾಕಾರ ನೇರವಾಗಿ ಹಚ್ಚಿಬಿಡ್ತೀವಿ ನೋಡ್ರಿ. ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ? 1 1 0 2 5 0 ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ? ಕೆಳಗಲ್ದು ಗುಣಾಕಾರ ಮಾಡಿದಾಗ 1000 ಹತ್ತಲೆ 10,000 ಆಗುತ್ತೆ. ಇದು ಹೌದಾ? 4 0 ಆಗ್ತವೆ. ಇಲ್ಲಿ ಏನು ಪಾಯಿಂಟ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಇದು ಪೂರ್ಣ ಸಂಖ್ಯೆ ಆಯ್ತು. ಕೆಳಗಲ್ದಕ್ಕೆ 10ಕ್ಕೆ ಗುಣಾಕಾರ ಮಾಡಿದ್ರೆ ಮೇಲೆ ಕೂಡ 10ರಿಂದ ಗುಣಾಕಾರ ಮಾಡೋದು. 10ರಿಂದನೇ ಯಾಕೆ ಮಾಡಬೇಕು? 100ರಿಂದ ಮಾಡ್ಬೋದು ಅಂತ ಕೇಳ್ಬೋದು. ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದೆ, ಹಾಗಾದ್ರೆ 1 0 ಬಿಟ್ಟು 1. ಇವಾಗ ನೋಡ್ರಿ, ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದಲ್ಲ, ಈಗ ಇಲ್ಲಿ 1 ಬಿಟ್ಟು ಪಾಯಿಂಟ್ ಕೊಟ್ರೆ ಏನಾಯ್ತು? ಇದು ಪೂರ್ಣ ಸಂಖ್ಯೆ ಆಯ್ತು. ಈಗ ಏನಾಯ್ತು? ಇದು 0 ಹೋಯ್ತು. ಹೀಗಿದು ಪಾಯಿಂಟ್ ಕ್ಲಿಯರ್ ಆಯ್ತು.
ಹೌದಾ? ಕ್ಲಿಯರ್ ಆಯ್ತಿದು? ಹಚ್ಕೊಂಡಿದ್ದು ಇಲ್ಲಿ ತನಕ ಗೊತ್ತಾಯ್ತಾ? ಇಲ್ಲಿ ತನಕ ಗೊತ್ತಾದ್ರೆ ಸಾಕು, ಮುಂದೆ ಈಸಿ ಅದ. ಇಲ್ಲಿ ನೋಡ್ರಿ, 1,000ಕ್ಕೆ 1,102.5 ರೂಪಾಯಿ ಮೊತ್ತ ಆಗ್ಯದ. ಇದರಲ್ಲಿ ಅಸಲು ಮತ್ತು ಬಡ್ಡಿ ಅದ, ಚಕ್ರ ಬಡ್ಡಿ. ಹೌದು ತಾನೆ? 1,000 ರೂಪಾಯಿಗೆ ವಾಪಸ್ 2 ವರ್ಷ ಆದ್ಮೇಲೆ 1,102.5 ರೂಪಾಯಿ ಕೊಟ್ಟು ಬಂದ್ಮೇಲೆ ಅದರಲ್ಲಿ ಅಸಲು 1,000 ರೂಪಾಯಿ ಅದ ಮತ್ತು 2 ವರ್ಷದ ಕಂಪೌಂಡ್ ಇಂಟ್ರೆಸ್ಟ್ ಕೂಡ ಇದೆ. ಎಸ್, ಹಾಗಾದ್ರೆ ಇಲ್ಲಿ 0.5 ಇರೋದ್ರಿಂದ ಈ 0.5 ಹೊರಗಡೆ ತೆಗಿತೀವಿ. ಪಾಯಿಂಟ್ ಅನ್ನು ಹೊರಗಡೆ ತೆಗಿಬೇಕಾದ್ರೆ ಇಲ್ಲಿ 1 ಬಿಟ್ಟು ಪಾಯಿಂಟ್ ಅದ, ಅಂದ್ರೆ 10ರಿಂದ ಇದಕ್ಕೂ ಗುಣಾಕಾರ ಮಾಡ್ತೀವಿ, ಇದಕ್ಕೂ ಗುಣಾಕಾರ ಮಾಡ್ತೀವಿ. ಈ ಕಂಪ್ಲೀಟ್ ಈ ಒಂದು ಸಂಖ್ಯೆಗೆ 10ರಿಂದ ಗುಣಾಕಾರ ಮಾಡಿದಾಗ ಇಷ್ಟಾಗಿತ್ತು. ಎಷ್ಟಾಗಿತ್ತು ನೋಡ್ರಿ? 1,10,250. ಹಾಗಾದ್ರೆ ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದಲ್ಲ, 1 ಬಿಟ್ಟು ಪಾಯಿಂಟ್ ಕೊಟ್ಟಾಗ ಪಾಯಿಂಟ್ ಮುಂದೆ 0 ಇದೆ ಅಂದ್ಮೇಲೆ ಈ 0ನ ಹೊರಗಡೆ ತೆಗೆದ್ವಿ. ಇವಾಗ ಏನಾಯ್ತು? 11,025 ಆಯ್ತು. ಕೆಳಗಲ್ದ ಗುಣಾಕಾರ ಮಾಡಿದಾಗ ಎಷ್ಟಾಯ್ತು? 1000 × 10 10,000 ಆಯ್ತು. ಇದೇನಿದು? 2 ವರ್ಷದ್ದು. 2 ವರ್ಷದ್ದು ಆಗಿರೋದ್ರಿಂದ ನಾವು ಇವೆರಡಕ್ಕೂ ಏನ್ ಮಾಡ್ತೀವಿ? ಸ್ಕ್ವಯರ್ ಮಾಡ್ತೀವಿ. ಇದ್ರದ ಸ್ಕ್ವಯರ್ ಅನ್ನ ಈಗ ನಾವು ಕಂಡು ರೂಟ್ ಆಫ್ ಸ್ಕ್ವಯರ್ ಈ ತರ ಮಾಡೋದಿಲ್ಲ. ಇಲ್ಲಿ ಸ್ಕ್ವಯರ್ ಇದೆ ತಾನೆ? ಸ್ಕ್ವಯರ್ ಇರುವುದರಿಂದ ನಾವು ಇದಕ್ಕೂ ಕೂಡ ಸ್ಕ್ವಯರ್ ರೂಟ್ ಆಫ್ 2 ವರ್ಷ ರೂಟ್ ಆಫ್, ಹೌದಾ? ಈ ತರ ಹಾಕೊಳ್ಬೇಕು. 3 ವರ್ಷದ ಕೇಳಿತ್ತಂತಂದ್ರೆ ಇಲ್ಲೇ ಕ್ಯೂಬ್ ರೂಟ್ ಮಾಡ್ಕೊಳ್ಬೇಕು. ಕ್ಯೂಬ್ ರೂಟ್ ಮಾಡ್ಕೊಳ್ಬೇಕು ಅಂದ್ರೆ ಯಾವುದೋ ಒಂದು ಸಂಖ್ಯೆನ 3 ಸಾರಿ ಗುಣಾಕಾರ ಮಾಡಿದ್ರೆ ಇದು ಬರುತ್ತೆ, ಯಾವುದೋ ಒಂದು ಸಂಖ್ಯೆನ 3 ಸಾರಿ ಗುಣಾಕಾರ ಮಾಡಿದ್ರೆ ಇದು ಬರುತ್ತೆ. ಬಟ್ ಇಲ್ಲಿ ಅದು ಬೇಕಾಗಿಲ್ಲ. ಇಲ್ಲಿ 2 ವರ್ಷದಕ್ಕೆ ಅದರಿಂದ ರೂಟ್ ಅಷ್ಟೇ ಸಾಕು. ನಮ್ಗೆ ಏನಿರ್ಲಿಕ್ಕಂದ್ರೆ ಅದರಲ್ಲಿ 2 ಇರುತ್ತೆ. ಹೌದಾ? ಎಸ್, ರೂಟ್. ಹಾಗಾದ್ರೆ ಇದು ಯಾವ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ 11,025 ಬರುತ್ತೆ? ಅದಕ್ಕಿಂತ ಸಿಂಪಲ್ ಆಗಿ ಇದು ಗೊತ್ತು ನಮಗೆ. ಯಾವ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ 10,000 ಬರುತ್ತೆ? ಇಲ್ಲಿ ನೋಡ್ರಿ, ಈ 2 ಈ 2 ಇಲ್ಲಿ 2 ಇದೆ ತಾನೆ? ಹಾಗಾದ್ರೆ ಇದು ಯಾವುದರ ವರ್ಗಮೂಲ? ಇದರ ವರ್ಗಮೂಲ ಏನು? 100 ಅಂತ ಆಯ್ತು. ಇದ್ರದ್ದು 1 0, ಇದ್ರದ್ದು 1 0, 1ಕ್ಕೆ 1. ಹಂಗಾದ್ರೆ 10,000ದ ವರ್ಗಮೂಲ ಏನಾಯ್ತು? ಇಲ್ಲಿ 100 ಆಯ್ತು. ಹಾಗಾದ್ರೆ ಇದ್ರದ್ದು ಎಷ್ಟಿರುತ್ತೆ? ಇದು 11,025. ಇಲ್ಲಿ 5 ಇದೆ ತಾನೆ? 5 ಇರುವುದರಿಂದ 105 ಇರುತ್ತೆ ಇದ್ರ ವರ್ಗಮೂಲ. 105ಅನ್ನ 105ಕ್ಕೆ ಗುಣಾಕಾರ ಮಾಡಿದ್ರೆ 11,025 ಬರುತ್ತೆ. ಬೇಕಾದ್ರೆ ಮಾಡಿ ತೋರಿಸ್ತೀನಿ ನಿಮಗೆ. 105 × 105, 105 × 105. ಹೌದು ತಾನೆ? ಎಸ್, 5 5 25ಕ್ಕೆ 25, 5 1 5 ಪಾಯಿಂಟು. 0 ಅದ, 0ದಿಂದ ಗುಣಾಕಾರ ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ 1ರಿಂದ ಗುಣಾಕಾರ ಮಾಡಿದ್ರೆ ಇಲ್ಲೊಂದು ಪ್ಲಸ್ ಹಾಕೊಂಡು 1ರಿಂದ ಗುಣಾಕಾರ ಮಾಡ್ತೀವಿ. 1 5 5, 1 0 0, 1 1 1. ಹೌದಾ? ಗುಣಾಕಾರ ಮಾಡ್ತಕ್ಕಂಥ 5 2 5 5 10 ಕೈಲ ಬಂತು 1 1 1 ನೋಡ್ರಿ 11,025 ಬಂತ. ಹಾಗಾದ್ರೆ ಇದ್ರದ್ದು ಎಷ್ಟಾಯ್ತು? 105 ಆಯ್ತು. ಈಗ 100 ರೂಪಾಯಿ ತೆಗೆದುಕೊಂಡು 100 ರೂಪಾಯಿ ಅಸಲು ಇದು. ಈ 100 ರೂಪಾಯಿ ತೆಗೆದುಕೊಂಡ್ರೆ ವಾಪಸ್ ಕೊಡ್ಬೇಕಾದ್ರೆ 2 ವರ್ಷಕ್ಕೆ ಎಷ್ಟಾಯ್ತು? 105 ರೂಪಾಯಿ ಆಯ್ತು. ಹಾಗಾದ್ರೆ ಬಡ್ಡಿ ಎಷ್ಟು ಸೇರ್ತೆ? ಅದರಲ್ಲಿ 5 ಸೇರ್ತು. 100ಕ್ಕೆ 5 ಸೇರಿಸಿ 105 ಆಯ್ತು. ಹಾಗಾದ್ರೆ 5% ರೇಟ್ ಆಫ್ ಇಂಟ್ರೆಸ್ಟ್ ಆಯ್ತು. ಇಲ್ಲಿ 100 ಬಂದ್ಬಿಟ್ಟು ನಮಗೆ ಸಿಂಪಲ್ ಆಗಿ ಬಿಡ್ತು. ಇಲ್ಲಿ 100ಕ್ಕೆ 105 ಕೊಟ್ಟಿವಿ ಅಂತಂದ್ರೆ ಅಲ್ಲಿ 5 ರೂಪಾಯಿ ಕಂಪೌಂಡ್ ಇಂಟ್ರೆಸ್ಟ್ ಸೇರಿದೆ. 100ಕ್ಕೆ 5 ರೂಪಾಯಿ ಸೇರಿಸಿ 105 ಆಗಿದೆ ಅಂದ್ಮೇಲೆ 100ಕ್ಕೆ 5, ಹಾಗಾದ್ರೆ 5%. ಒಂದ್ ವೇಳೆ 200 ಇತ್ತಂತಿದ್ರೆ ನಾವು 100ಕ್ಕೆ ಕಂಡು ಹಿಡಿಬೇಕಾಗ್ತಿತ್ತು. 100ಕ್ಕೆ ಕಂಡು ಹಿಡಿಬೇಕು, ಯಾಕಂದ್ರೆ ಶೇಕಡದಲ್ಲಿ ಕಂಡು ಹಿಡಿಬೇಕಲ್ಲ. ಇಲ್ಲಿ ಶೇಕಡನ ಕೆಳಗಡೆ ಬಂದ್ಬಿಟ್ಟಿರೋದ್ರಿಂದ ಈಸಿಯಾಗಿ 100ಕ್ಕೆ 5 ರೂಪಾಯಿ ಹೆಚ್ಚಾಗಿದೆ ಅಂದ್ಮೇಲೆ ಅದೇ ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಹಾಗಾದ್ರೆ 5% ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವೆಶ್ಚನ್ 16. ಒಂದು ದೋಣಿಯು 35 ಕಿಲೋಮೀಟರ್ ದೂರವನ್ನ ಪ್ರವಾಹದ ದಿಕ್ಕಿನಲ್ಲಿ 5 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಪ್ರವಾಹದ ದಿಕ್ಕಿನಲ್ಲಿ ಎಂದಾಗೇನು? ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ನೋಡ್ರಿ, ಪ್ರವಾಹದ ದಿಕ್ಕಿನಲ್ಲಿ ಡೌನ್ ಸ್ಟ್ರೀಮ್. ಎಷ್ಟು ಕಿಲೋಮೀಟರ್ ದೂರ? 35 ಕಿಲೋಮೀಟರ್ ದೂರ. ಎಷ್ಟು ಗಂಟೆ ತೆಗೆದುಕೊಳ್ಳುತ್ತೆ? 5 ಗಂಟೆ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ 1 ಗಂಟೆಗಳಲ್ಲಿ ಎಷ್ಟು ಹೋಗುತ್ತೆ? 5 1 5, 5 7 35, 7 ಕಿಲೋಮೀಟರ್ ಪರ್ ಅವರ್ ಹೋಯ್ತು. ಇದು ಯಾವಾಗ? ನೀರಿನ ಜೊತೆಗೆ ಹರಿಯುವಾಗ 1 ಗಂಟೆಗೆ 7 ಕಿಲೋಮೀಟರ್. ಡೌನ್ ಸ್ಟ್ರೀಮ್ ಎಷ್ಟಾಯ್ತು? 7 ಕಿಲೋಮೀಟರ್ ಪರ್ ಅವರ್ ಆಯ್ತು. ನೆಕ್ಸ್ಟ್ ಅದೇ ದೂರವನ್ನ ಅಂದ್ರೆ ಅದೇ 35 ಕಿಲೋಮೀಟರ್ ಅನ್ನ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ 7 ಗಂಟೆಗಳಲ್ಲಿ ಕ್ರಮಿಸಿದರೆ, ಪ್ರವಾಹದ ವಿರುದ್ಧ ಅಂದ್ರೆ ಅಪ್ ಸ್ಟ್ರೀಮ್, ಅದೇ ದೂರ 35 ಕಿಲೋಮೀಟರ್ ದೂರ ಡಿವೈಡೆಡ್ ಬೈ ಎಷ್ಟು ಟೈಮ್ ಅಂತೆ? 7 ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಆಗುತ್ತೆ ನೋಡ್ರಿ? ಅಪ್ ಸ್ಟ್ರೀಮ್ ಎಷ್ಟು ಕಿಲೋಮೀಟರ್ ಆಗುತ್ತೆ? 7 1 7, 7 5 35, ಎಷ್ಟಾಯ್ತು? 5 ಕಿಲೋಮೀಟರ್ ಪರ್ ಅವರ್ ಆಯ್ತು ಅಪ್ ಸ್ಟ್ರೀಮ್. ನೋಡ್ರಿ, ನೀರಿನ ಜೊತೆಗೆ ಹೋಗುವಾಗ 7 ಕಿಲೋಮೀಟರ್ ಸ್ಪೀಡ್ ಆಯ್ತು. ಆದ್ರೆ ಅಪೋಸಿಟ್ ಬರುವಾಗ 5 ಕಿಲೋಮೀಟರ್ ಸ್ಪೀಡ್ ಆಯ್ತು. ಸ್ಪೀಡ್ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ. ಎಷ್ಟು ಕಡಿಮೆ ಆಗುತ್ತೆ? ನೀರಿನ ಹರಿವಿನ ಸ್ಪೀಡ್ ಎಷ್ಟಿರುತ್ತೆ ಅಷ್ಟು ಕಡಿಮೆ ಆಗುತ್ತೆ. ಎಸ್, ಇರಲಿ. ಈ ಕ್ವಶನ್ ಏನ್ ಕೇಳಿದ್ದಾರೆ?
ಹಾಗಾದ್ರೆ ನಿಚ್ಚಲ ನೀರಿನಲ್ಲಿ ದೋಣಿಯ ವೇಗ, ಸ್ಪೀಡ್ ಆಫ್ ಬೋಟ್ ಕೇಳಿದ್ದಾರೆ. ಸ್ಪೀಡ್ ಆಫ್ ಬೋಟ್ ಕೇಳಿದ್ರೆ ಏನ್ ಮಾಡಬೇಕು? ಡೌನ್ ಸ್ಟ್ರೀಮು ಮತ್ತು ಅಪ್ ಸ್ಟ್ರೀಮ್ ಅನ್ನ ಎರಡೂ ಕೂಡಿಸ್ಕೊಂಡು ಡಿವೈಡೆಡ್ ಬೈ 2 ಮಾಡಿಬಿಟ್ರೆ ಉತ್ತರ ಸಿಗುತ್ತೆ. ಯಾವಾಗ? ಸ್ಪೀಡ್ ಆಫ್ ಬೋಟ್ ಕೇಳಿದಾಗ. ಒಂದ್ ವೇಳೆ ಸ್ಪೀಡ್ ಅಪ್ ಸ್ಟ್ರೀಮ್ ಕೇಳಿದ್ರು, ನೀರಿನ ಸ್ಪೀಡ್ ಕೇಳಿದ್ರೆ ಏನ್ ಮಾಡಬೇಕು? ಡೌನ್ ಸ್ಟ್ರೀಮ್ ಅಲ್ಲಿ ಅಪ್ ಸ್ಟ್ರೀಮ್ ಅನ್ನ ಮೈನಸ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಇದು ನೀರಿನ ಸ್ಪೀಡ್ ಕೇಳಿದಾಗ ಇದನ್ನ ಸೂತ್ರ ಹಚ್ಕೊಳ್ಬೇಕು. ಬೋಟಿನ ಸ್ಪೀಡ್ ಕೇಳಿದಾಗ ಡೌನ್ ಸ್ಟ್ರೀಮ್ ಮತ್ತು ಅಪ್ ಸ್ಟ್ರೀಮ್ ಅನ್ನು ಕೂಡಿಸ್ಕೊಳ್ಬೇಕು ಅಷ್ಟೇ. ಸ್ಪೀಡ್ ಅಪ್ ಸ್ಟ್ರೀಮ್ ಕೇಳಿದಾಗ ಮೈನಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಈಗ ಡೌನ್ ಸ್ಟ್ರೀಮ್ ಎಷ್ಟದ? 7 ಅದ. ಅಪ್ ಸ್ಟ್ರೀಮ್ ಎಷ್ಟದ? 5 ಅದ. ಹಾಗಾದ್ರೆ 7 × 1 = 5 ಎಷ್ಟಾಯ್ತು? 12 ಆಯ್ತು. ಡಿವೈಡೆಡ್ ಬೈ 2 ಆಯ್ತು. 2 1 2 6. ಹಾಗಾದ್ರೆ ಬೋಟಿನ ಸ್ಪೀಡ್ ಏನಾಯ್ತು? 6 km/h ಬೋಟ್ ಸ್ಪೀಡ್ ಆಯ್ತು. ಹಾಗಾದ್ರೆ ಆ ನದಿಯ ಹರಿವಿನ ಸ್ಪೀಡು ಅಥವಾ ಸ್ಟ್ರೀಮಿನ ಸ್ಪೀಡ್ ಎಷ್ಟಾಗುತ್ತೆ ನೋಡ್ರಿ. ಈಗ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ 6 ಇದೆ, ಇಲ್ಲಿ 7 ಇದೆ ಅಂದಮೇಲೆ 1 ಕಿಲೋಮೀಟರ್ ಅಂತ 1 ಕಿಲೋಮೀಟರ್ ಆಗುತ್ತೆ ನೋಡ್ರಿ. ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್, 7ರಲ್ಲಿ 5 ಹೋದ್ರೆ ಎಷ್ಟಾಗುತ್ತೆ? 2 ಆಗುತ್ತೆ. ಡಿವೈಡೆಡ್ ಬೈ 2 ಇದೆ. 2 1 2 ಹಾಗಾದ್ರೆ 1 km/h ಏನಾಯ್ತು? ಆ ನದಿಯ ಹರಿವಿನ ಸ್ಪೀಡ್ ಆಯ್ತು ನೋಡ್ರಿ. 2 ಸಿಕ್ಕು ನಮಗೆ. ಕ್ವಶನ್ ಯಾವ್ದಾದ್ರು ಕೇಳೋರು, ಕ್ವಶನ್ ಬೋಟಿನ ಕೇಳಿದರೆ 6 km/h ಇಸ್ ರೈಟ್ ಆನ್ಸರ್. ಎಷ್ಟು? 6 km/h ಇಸ್ ರೈಟ್ ಆನ್ಸರ್. ಸ್ಟ್ರೀಮ್ ಇಂದ ಕೇಳಿದ್ರೆ 1 km/h ಇಸ್ ರೈಟ್ ಆನ್ಸರ್. ಇದು ಗೊತ್ತಿರಬೇಕು ನಿಮಗೆ. ಬೋಟಿಂದ ಕೇಳಿದ್ರೆ ಡೌನ್ ಸ್ಟ್ರೀಮ್ ಮತ್ತು ಅಪ್ ಸ್ಟ್ರೀಮ್ ಕೂಡಿಸ್ಕೊಂಡು 2ರಿಂದ ಡಿವೈಡ್ ಮಾಡಬೇಕು. ಸ್ಪೀಡ್ ಅಪ್ ಸ್ಟ್ರೀಮ್ ಕೇಳಿದ್ರೆ ಡೌನ್ ಸ್ಟ್ರೀಮ್ ಅಲ್ಲಿ ಅಪ್ ಸ್ಟ್ರೀಮ್ ಅನ್ನ ಮೈನಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಕ್ಲಿಯರ್ ಆಗಿ ಗೊತ್ತಾಯ್ತು? ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ಈ 16 ಕ್ವಶನ್ಗಳನ್ನು ನಿಮಗೆ ಸರಳವಾಗಿ ಹೇಳಿದ್ದೀನಿ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ದಯವಿಟ್ಟು ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು, ನಿಮ್ಮ ಎಷ್ಟು ಜನ ಸ್ನೇಹಿತರಿದ್ದಾರೆ? ಕೇವಲ ಗ್ರೂಪ್ ಬಿ ಅಂತ ಈಗಾಗಲೇ ಹೇಳ್ತಾ ಇದ್ದೀನಿ. ಕೇವಲ ಗ್ರೂಪ್ ಬಿಗೆ ರೆಡಿ ಆಗ್ತಕ್ಕಂಥ ಅಷ್ಟೇ ಅಲ್ಲ, SD ಆಗಿರ್ಬೋದು, FD ಆಗಿರ್ಬೋದು, PC-PS ಆಗಿರ್ಬೋದು, SSSGD ಮತ್ತು ಇನ್ನಿರ್ತ ರೈಲ್ವೆ D ಗ್ರೂಪ್ ಇದೆಯಲ್ಲ, ಅವೆಲ್ಲವಕ್ಕೂ ಕೂಡ ಪ್ರಿಪೇರ್ ಆಗಲಿಕ್ಕೆ ಈ ಕ್ವಶನ್ಗಳನ್ನು ತುಂಬ ಅನುಕೂಲ ಆಗುತ್ತೆ ನಿಮಗೆ. ಕ್ಲಿಯರ್? ಎಸ್. ಇಲ್ಲಿವರೆಗೂ ನೋಡಿರ್ತಕ್ಕಂಥ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು ಹೇಳುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.